ಇಂದಿನ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿಕೊಂಡಿರುವ ಗಣ್ಯರಿಗೆ ಹಾಗೂ ನಮ್ಮ ಸಮಾಜದ ಹಿರಿಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಹಿರಿಯರ ಮಾರ್ಗದರ್ಶನ ಮತ್ತು ಯುವ ಜನತೆಯ ಉತ್ಸಾಹ ಇವೆರಡೂ ಸೇರಿದರೆ ಮಾತ್ರ ಯಾವುದೇ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಅಂತಹ ಸುಂದರ ಸಮಾಗಮಕ್ಕೆ ಸಾಕ್ಷಿಯಾಗಿರುವ ಈ ವೇದಿಕೆಗೆ ಮತ್ತೊಮ್ಮೆ ತಲೆಬಾಗಿ ನಮಿಸುತ್ತಾ, ನಾನೀಗ ಸಂಕ್ಷಿಪ್ತವಾಗಿ ಗೋಮಂತಕ ಸಮಾಜದ ಹಿನ್ನೆಲೆ ಮತ್ತು ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇನೆ. ಗೋಮಂತಕವು ಐತಿಹಾಸಿಕವಾಗಿ ಗೋವಾದ ದೇವಾಲಯಗಳೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. 16ನೇ ಶತಮಾನದಿಂದ ಪೋರ್ಚುಗೀಸ್ ಆಳ್ವಿಕೆ ಆರಂಭವಾದ ನಂತರ ಧಾರ್ಮಿಕ ಹಾಗೂ ಸಾಮಾಜಿಕ ಒತ್ತಡಗಳಿಂದ ಅನೇಕ ಗೋಮಾಂತಕ ಕುಟುಂಬಗಳು ಗೋವಾ ರಾಜ್ಯವನ್ನು ತೊರೆದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗಗಳಿಗೆ ವಲಸೆ ಹೋದರು. ಈ ಸಮಾಜವು ಕಲೆ, ಸಂಗೀತ ಮತ್ತು ನೃತ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಸಮುದಾಯದಿಂದ ಬಂದ ಅನೇಕರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ನಾಟ್ಯರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದ್ದಾರೆ. ಉದಾಹರಣೆಗೆ ಪ್ರಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಕುಟುಂಬದ ಮೂಲವೂ ಕೂಡ ಈ ಸಮಾಜಕ್ಕೆ ಸೇರಿದ್ದಾಗಿದೆ. ಮೂಲ ಭಾಷೆ ಕೊಂಕಣಿಯಾದರೂ ವಲಸೆಯ ನಂತರ ಕನ್ನಡ, ಮರಾಠಿ ಭಾಷೆಗಳ ಪ್ರಭಾವ ಹೆಚ್ಚಾಯಿತು. ಮೊದಲು ದೇವಸ್ಥಾನದ ಕೇಂದ್ರಿತ ಜೀವನ, ಸಂಪ್ರದಾಯಬದ್ಧ ಹಬ್ಬಗಳು, ಶಾಸ್ತ್ರೀಯ ಸಂಗೀತ, ನಾಟಕ ಮತ್ತು ಸಾಹಿತ್ಯದ ಆಸಕ್ತಿ ಮುಂದುವರಿಸಿಕೊಂಡು ಬಂದರೂ ಕ್ರಮೇಣ ಆಧುನಿಕತೆ ಬದಲಾದಂತೆ ಶಿಕ್ಷಣ, ಉದ್ಯೋಗ, ವ್ಯಾಪಾರ, ಆಡಳಿತ ಕ್ಷೇತ್ರಗಳಲ್ಲಿ ಸಮಾಜದ ಜನರು ಮುನ್ನಡೆಯನ್ನ ಸಾಧಿಸಿದರು. ಸಮಾಜದ ಸಂಘಟನೆಗಳು, ಮಠಗಳು ಮತ್ತು ಟ್ರಸ್ಟ್ಗಳ ಮೂಲಕ ತಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುತ್ತಿದ್ದಾರೆ. ಗೋಮಾಂತಕ ಸಮಾಜದ ಸಂಸ್ಕೃತಿ ಮತ್ತು ಆಧುನಿಕತೆಯ ಸಮತೋಲನ ಸಾಧಿಸಿರುವ ಈ ಸಮಾಜ ಎಂದು ಗುರುತಿಸಲಾಗಿದೆ. ಹಾಗಾಗಿ ನಮ್ಮ ಗೋಮಾಂತಕ ಸಮಾಜದ ಎಲ್ಲ ಬಾಂಧವರುಗಳು ನಾನು ಈ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೀಡಿದ್ದೇನೆ. ಹಾಗೂ ಈಗ ನಾನು ಪ್ರಾಸ್ತಾವಿಕ ಭಾಷಣಕ್ಕಾಗಿ ಶ್ರೀ ನಾಗರಾಜ್ ನಾರ್ವೇಕರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ನೆಚ್ಚಿನ ನಾಯಕರಾದ ತಂದೆ ಸಮಾನರಾದ ಶ್ರೀ ವೀರಪ್ಪ ಮೊಯ್ಲಿಯವರೇ, ಅಕ್ಕ ಪ್ರಫುಲ್ಲ ಮಧುಕರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈಗಾಗಲೇ ನಿರೂಪಕರು ಹೇಳಿದ ಹಾಗೆ ನಮ್ಮ ಗೋಮಂತಕ ಸಮಾಜ ಐದು ಉಪಜಾತಿಗಳನ್ನು ಹೊಂದಿದೆ. ದೇವಳಿ, ಬಾಂದಿ, ಗುರವ್, ಪಡಿಯಾರ್ ಮತ್ತು ಕಲಾವಂತ್. ಈ ಸಮಾಜ ಮೂಲತಃ ಸಿಂಧುದುರ್ಗದಿಂದ ಮಹಾರಾಷ್ಟ್ರದ ಸಿಂಧುದುರ್ಗದಿಂದ ಬಂದಿದೆ. ಹಲವಾರು ಅಂದರೆ ಈ ಪೋರ್ಚುಗೀಸರ ಒಂದು ಆಕ್ರಮಣದಿಂದಾಗಲೋ ಅಥವಾ ಬಹುಮನಿ ಸುಲ್ತಾನರ ಒಂದು ಆಕ್ರಮಣದಿಂದ ಗೋವಾ ಬಿಟ್ಟು ಮುಂಬೈ ಕಡೆಗೆ ಹಾಗೂ ನಮ್ಮ ಕರಾವಳಿ, ಕರ್ನಾಟಕದ ಕರಾವಳಿ ಬಗೆಗೆ ವಲಸೆ ಬಂದು ಬಹುತೇಕ ಕರಾವಳಿಯಲ್ಲಿ ನಮ್ಮ ಸಮಾಜ ವಾಸಿಸ್ತಾ ಇದ್ದಾರೆ. ಸಿರ್ಸಿಯಲ್ಲಿ ತುಂಬ ಕಡಿಮೆ, ಬಹುಶಃ ಒಂದು 150 ಮನೆ ಇರ್ಬೋದು. ಈ ಸಮಾಜದ ಒಂದು ಇತಿಹಾಸವನ್ನು ತೆಗೆದುಕೊಂಡ್ರೆ ಮೂಲತಃ ನಾವು ದೇವಸ್ಥಾನದಲ್ಲಿ ಕೆಲಸ ಮಾಡೋರು. ಅತಿ ಭಕ್ತಿಯಿಂದಲೋ ಅಥವಾ ಮೌಢ್ಯತೆಯಿಂದಲೋ ಅಥವಾ ಅಪಪ್ರಚಾರದಿಂದಲೋ ನಮ್ಮ ಸಮಾಜದ ಜನ ಕೊನೆಯಲ್ಲಿ ಎಷ್ಟು ಬೇಸತ್ತರೆಂದರೆ ನಮ್ಮ ಸಮಾಜ ಅಂತ ಹೇಳ್ಕೊಳ್ಳಿಕ್ಕೆ ಮರ್ಯಾದೆ ಮಾಡಿಕೊಂಡ್ರು. ತುಂಬ ಜನ ಜಾತಿಗಳನ್ನು ಬದಲಾಯಿಸಿದರು. ಎಷ್ಟೋ ಜನ ಬ್ರಾಹ್ಮಣರಂತ ಹೇಳ್ಕೊಂಡ್ರು, ಎಷ್ಟೋ ಜನ ಆಚಾರಿಗಳಂತ ಹೇಳ್ಕೊಂಡ್ರು. ಇದನ್ನೆಲ್ಲ ಮನಗೊಂಡು ಜಾತಿಗಳನ್ನು ಒಂದು ಮಾಡಬೇಕು ಅಂತ ಒಂದೇ ಒಂದು ಕಾರಣದಲ್ಲಿ 1981ರಲ್ಲಿ ನಮ್ಮ ಸಮಾಜದ ಹಿರಿಯರಾದ ಘನಶ್ಯಾಮ್ ಅಂಕೋಲೆಕರ್ ಅವರು, ತೋಡೂರ್ಕರ್ ಅವರು, ಗೋಕರ್ಣರವರು, ನಮ್ಮ ಸಿರ್ಸಿಯ ಗಜಾನನ್ ಫಾತ್ರಪೇಕರ್ ಅವರು, ಇವರೆಲ್ಲ ಸೇರಿ ಉತ್ತರ ಕನ್ನಡದಲ್ಲಿ 1981ರಲ್ಲಿ ಗೋಮಂತಕ ಸಮಾಜ ಸೇವಾ ಅಂಥೇಳಿ ನಮ್ಮ ಸಮಾಜದ ಉದ್ಘಾಟನೆ ಮಾಡಿದರು. ಆ ಸಮಾಜದ ಉದ್ಘಾಟನಾ ಸಮಾರಂಭಕ್ಕೆ ರಾಮಚಂದ್ರಾಪುರ ಮಠದ ಆಗಿನ ಗುರುಜಿಗಳು ಬಂದಿದ್ದರು. ಕಾಕೋಡ್ಕರ್ ಅವರು ಬಂದಿದ್ದರು, ಶ್ರೀಮತಿ ಶಶಿಕಲಾ ಕಾಕೋಡ್ಕರ್ ಅವರು. ನಂಗೆ ತಿಳಿದಿರೋ ಮಟ್ಟಿಗೆ ಪ್ರಫುಲ್ಲಕ್ಕನೂ ಬಂದಿದ್ದರು ಅವರು. ನಮ್ಮ ಸಮಾಜದ ಆ ಉದ್ದೇಶ ಏನಿತ್ತು ಅಂದರೆ ಸಮಾಜವನ್ನು ಎಲ್ಲಿ ಹರಿದು ಹಂಚಿ ಹೋಗಿದ್ದ ಸಮಾಜದ ಜನರಲ್ಲಿ ಜಾಗೃತಿ ಹುಟ್ಟಿಸುವುದು, ಸಮಾಜಕ್ಕೋಸ್ಕರ ಒಂದು ಕಲ್ಯಾಣ ಮಂಟಪ ಕಟ್ಕೊಳ್ಳೋದು, ಸಮಾಜದ ಒಂದು ಏಳಿಗೆ ಮಾಡಬೇಕು ಅಂಥೇಳಿ ಒಂದು ಉದ್ದೇಶದಿಂದ ಪ್ರಾರಂಭವಾದ ಸಂಸ್ಥೆ. ಈಗಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ,
ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗಗಳಾದ ಜೊಯ್ಡಾ ಎಲ್ಲ ಕಡೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮಲ್ಲಿ ಸಿರ್ಸಿ ಘಟಕದಲ್ಲಿ ಈ ವರ್ಷ ನಾನು ನಿಜವಾಗ್ಲೂ ಬರಬೇಕಾದ್ರೆ ಒಂದು ಸ್ವಲ್ಪ ಏನೋ ಒಂದು ಸಾಹೇಬ್ರಿಗೆ ಕರ್ಕೊಂಬಂದುಬಿಟ್ಟಿದ್ದೀನಿ, ಜನ ಸ್ವಲ್ಪ ಕಡಿಮೆ ಬರ್ತಾರೋ ಅಂತ ಒಂದು ಸ್ವಲ್ಪ ಹೆದರಿಕೆ ಇತ್ತು. ನಿಜವಾಗ್ಲೂ ಕೆಲಸ ಮಾಡಿದಂಥ ನಂದನ್ ಸಾಗರ್ ಮತ್ತು ನಾಗೇಶ್ ದೇವಳಿ ಇಂಥವ್ರ ಟೀಮಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಮಾಜದ ಒಂದು ಉದ್ಘಾಟನೆಗೆ, ವಾರ್ಷಿಕೋತ್ಸವದ ಉದ್ಘಾಟನೆಗೆ ಯಾರನ್ನು ಕರಿಬೇಕು ಅಂತೇಳಿ ಒಂದು ವಿಚಾರ ಮಾಡಿದಾಗ ನನಗನ್ಸಿದ್ದು, ನನಗೆ ರಾಜಕೀಯ ಮರುಜನ್ಮ ನೀಡಿದ ತಂದೆ ಸ್ಥಾನದಲ್ಲಿರುವ ವೀರಪ್ಪ ಮೊಯ್ಲಿ ಸಾಹೇಬರ ಹೆಸರು. ಅವರು ಕೂಡ ಅತಿ ಹಿಂದುಳಿದ ವರ್ಗದಿಂದ ಬಂದವರು. ಯಾಕಂದರೆ ನನಗೆ ಮೊನ್ನೆ ಒಬ್ಬರು ಒಂದು ಪುಸ್ತಕದಲ್ಲಿ ಹೇಳ್ತಿದ್ರು, ಒಂದು ಪುಸ್ತಕದಲ್ಲಿ ಒಬ್ಬರು ಬರೆದಿದ್ದಾರೆ, ಇವರು CET ಅನ್ನು ಕಾಯ್ದೆ ತಂದಾಗ ಎಷ್ಟೋ ಸ್ವಾಮಿಗಳು ನೀನು ಸತ್ತು ಭಸ್ಮ ಆಗಿ ಹೋಗ್ತೀಯ ಅಂತ ಶಾಪ ನೀಡಿದ್ರಂತೆ. ಅಂದ್ರೆ ಆ ರೀತಿ ಎಲ್ಲರ ವಿರೋಧ ಕಟ್ಕೊಂಡು CET ತಂದರು. ನನ್ನ ಮಗ ಹೇಳಿದಾಗೆ ಅವನೂ ಸಹಿತ CET ಪ್ರಾಡಕ್ಟೇ ಅವನು. ಎಷ್ಟೋ ಜನ, ಲಕ್ಷಾಂತರ ಜನ ಡಾಕ್ಟರ್ ಆಗಿದ್ದಾರೆ, ಲಕ್ಷಾಂತರ ಜನ ಇಂಜಿನಿಯರ್ ಆಗಿದ್ದಾರೆ, ಕೇವಲ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರ ಒಂದು ಆ CET ತಂದ ಒಂದೊಂದು ಕೇಂದ್ರದಿಂದ. ಹಲವಾರು ಅವ್ರದ್ದು ಇವ್ರು ನನ್ನ ಮಗ ತುಂಬ ಕಡಿಮೆ ಹೇಳ್ದಾಗ ಕಾಣಿಸುತ್ತೆ. ತುಂಬ ಅವ್ರು ಬರಬೇಕಾದ್ರೆ ಅವ್ರು ಹೇಳ್ತಾ ಬಂದರು, ಏನೇನು ತಂದಿದ್ದೀನಿ ಅಂತೇಳಿ. ಅದನ್ನೆಲ್ಲ ಹೇಳ್ತಾ ಹೋದರೆ ಸಂಜೆ ಆಗತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವ್ರಿಗೋಸ್ಕರ ಅವರನ್ನು ನನ್ನ ಒಂದು ಇದಕ್ಕೆ, ಅಂದರೆ ನನಗೆ ಒಂದು ತಲೆಯಲ್ಲಿತ್ತು, ನಾನು ಒಂದು ಗುರುವಂದನೆ ಮಾಡಬೇಕು ಅಂತೇಳಿ. ಈ ನೆವದಲ್ಲಾದರೂ ಅವರನ್ನು ಸಿರ್ಸಿಗೆ ಕರೆಸುವ, ನಮ್ಮ ಸಮಾಜದವರಿಗೆ ಅವರ ಪರಿಚಯ ಮಾಡುವ, ನಮ್ಮ ಸಮಾಜಕ್ಕೆ ಅವರ ಒಂದು ಮಾರ್ಗದರ್ಶನ ಕೊಡಿಸುವ ಅಂಥೇಳಿ ನಾನೊಂದು ತಿಳ್ಕೊಂಡಿದ್ದೆ. ಅದಕ್ಕೋಸ್ಕರ ಬಂದಿದ್ದಾರೆ. ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ನಾನು ಗಣ್ಯರ ಪರಿಚಯ ಇವರೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೊಬ್ಬರು ಗಣ್ಯನ ಪರಿಚಯ ನಾನೊಬ್ಬ ಮಾಡಿಕೊಡೋದು ಬಾಕಿ ಉಂಟು. ನನ್ನ ಅಣ್ಣ ಕಿರಣ್ ನಾರ್ವೇಕರ್, ಅಗರ್ಭ ಶ್ರೀಮಂತ, ತುಂಬಿದ ಕೊಡ, ಡೌನ್ ಟು ಅಂತ ಇರ್ತಾರಲ್ಲ ಆ ರೀತಿ. ಅವ್ರು ಎಲ್ಲೂ ಯಾವುದೂ ವೇದಿಕೆ ಹತ್ತಿಲ್ಲ. ಇವತ್ತು ಹತ್ತಿಸಿದ್ದೀನಿ ನಾನು. ಎಷ್ಟು ಬೈದಿದ್ದಾರೆ ನನಗೆ ಮನಸ್ಸಿಗೆ ಗೊತ್ತಿಲ್ಲ. ಇವತ್ತು ಬರಬೇಕಂದಾಗಲೂ ನಾನು ಬರೋದಿಲ್ಲ, ನಾನು ಸಿರ್ಸಿ ಫಂಕ್ಷನಿಗೆ ಬರೋದಿಲ್ಲ ಅಂತಲೇ ಕೂತ್ಕೊಂಡಿದ್ರು. ಒತ್ತಾಯ ಮಾಡಿ ಕರೆಸಿದ್ದೀನಿ ಅವರಿಗೆ. ಮತ್ತು ಇವತ್ತಿನ ಒಂದು ಏನು ನಮ್ಮ ಅನ್ನದಾನದ ಒಂದು ಬಹುದೊಡ್ಡ ಪಾಲನ್ನು ಇವತ್ತು ಅವರೇ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಮತ್ತು ನನ್ನ ಸಂಘಟಕರ ಪರವಾಗಿ ಅನಂತಾನಂತ ಒಂದು ಕೃತಜ್ಞತೆಯನ್ನು ಹೇಳ್ತಾ, ಸಮಾಜ ಬಾಂಧವರಲ್ಲಿ ಒಂದು ಸಣ್ಣ ಕಿವಿ ಮಾತು, ತಪ್ಪು ತಿಳ್ಕೊಬೇಡಿ. ನಮ್ಮ ಸಮಾಜಕ್ಕೆ ಜಾಗ ಮಂಜೂರಾಗಿದೆ. ಕೋಟಿಗಟ್ಟಲೆ ರೂಪಾಯಿ ಜಾಗ ಉಂಟು. ಈಗಿನ ಮಾರ್ಕೆಟ್ನ ನನ್ನ ಲೆಕ್ಕದಲ್ಲಿ ಒಂದು 10-12 ಕೋಟಿ ರೂಪಾಯಿದ ಮಾರ್ಕೆಟ್ 40 ವರ್ಷದಿಂದ ಹಾಗೆ ಬಿದ್ದಿದೆ. ನೀನು ಮಾಡು, ನಾನು ಮಾಡು, ನೀನು ಮಾಡು, ಆ ಲೆಕ್ಕದಲ್ಲಿ ಉಂಟು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸಿರ್ಸಿಯವ್ರು ಮಾಡಲಿ, ಹುಬ್ಳಿಯವ್ರು ಮಾಡಲಿ, ಒಟ್ಟು ಸಮಾಜದವ್ರು ಯಾರಾದರೂ ಮಾಡಿರಿ. ಇಲ್ದಿರ ಸಿರ್ಸಿಯವರೇ ನೀವು ಅಟ್ಲೀಸ್ಟ್ ಒಂದು ಕಂಪೌಂಡ್ ಕಟ್ಟಿರಿ. ಕಂಪೌಂಡಿಗೆ ಏನು ಖರ್ಚು ಬೀಳುತ್ತೆ ಅದರಲ್ಲಿ 50,000 ರೂಪಾಯಿ ನಮ್ಮ ಶ್ರೀಕಾಂತ್ ತಾರಿ ಬಾಗಿಲು ಕೊಡ್ತೆ ಅಂತ ಹೇಳಿದ್ದಾರೆ. ಎಲ್ಲರೂ ನಾವು ಕೊಡ್ತೀವಿ, ನೀವು ಅದರಿಂದ ಆದರೂ ಚಾಲೂ ಮಾಡಿ. ಅಲ್ಲಿಂದಾದರೂ ಒಂದು ಕಿಚ್ಚು ಹಚ್ಚುವ ನಮ್ಮದೊಂದು ಸಣ್ಣ ಸಮಾಜದ ಒಂದು ಅತಿ ದೊಡ್ಡ ಒಂದು ಕಲ್ಯಾಣ ಮಂಟಪ ಕಟ್ಟುವ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಭಿವೃದ್ಧಿಗೆ ಮುಂದೆ ಏನು ಮಾಡಬಹುದು ಎನ್ನುವಂತ ಸಂದೇಶವನ್ನು ನೀಡಿದಂತ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ನಾಗರಾಜ್ ನಾರ್ವೇಕರ್ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಹೊರ ಘಟಕಗಳಿಂದ ಸಹ ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಬಂದಿದ್ದಾರೆ. ದಾಂಡೇಲಿ ಇರ್ಬೋದು, ಯಲ್ಲಾಪುರ ಇರ್ಬೋದು, ಅಂಕೋಲಾ, ಕಾರವಾರ. ದಯವಿಟ್ಟು ದಾಂಡೇಲಿಯ ಪದಾಧಿಕಾರಿಗಳು ಯಾರಾದರೂ ಇದ್ರೆ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಹಾಗೂ ಅಂಕೋಲಾ ಘಟಕದಿಂದ ಯಾವುದೇ ಪದಾಧಿಕಾರಿಗಳು ಬಂದಲ್ಲಿ ದಯವಿಟ್ಟು ವೇದಿಕೆಗೆ ಬನ್ನಿ. ಅಂಕೋಲಾ ಘಟಕದ ಪದಾಧಿಕಾರಿಗಳು, ಹುಬ್ಬಳ್ಳಿ ಹಾಗೂ ಧಾರವಾಡ ಈ ಘಟಕದ ಪದಾಧಿಕಾರಿಗಳು ಯಾರಾದರೂ ಇದ್ದಲ್ಲಿ ಅವರಿಗೆ ಅಭಿಮಾನ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ಕಾರವಾರ ಶಾಖೆಯ ಪದಾಧಿಕಾರಿಗಳು,
ಸಂದೇಶ್ ಉದ್ಘಾಟಕರ ಭಾಷಣವನ್ನ ಈಗ ವೇದಿಕೆ ಮೇಲೆ ಶ್ರೀ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಈ ಉದ್ಘಾಟಕರ ಭಾಷಣವನ್ನ ಮಾಡಲಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಸಣ್ಣ ಬದಲಾವಣೆ. ಅವರಿಗಿಂತ ಸರ್ ವೀರಪ್ಪ ಮೊಯ್ಲಿ ಅವರಿಗಿಂತ ಮೊದಲು ಶ್ರೀಮತಿ ಪ್ರಫುಲ್ಲಾ ಮೇಡಮ್ ಇವರೇ ಮಾತನಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಮಾಜದ ವಾರ್ಷಿಕೋತ್ಸವದಲ್ಲಿ ಇವತ್ತು ನನಗೆ ಭಾಗವಹಿಸಿದ್ದು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೇನೆ. 2 ಕಾರಣದಿಂದ. ನಾವು ಅನೇಕ ವರ್ಷಗಳಿಂದ ನಾವೇನೋ ತುಂಬ ಸಂತೋಷದಿಂದ ಸಂಭ್ರಮದಿಂದ ಈ ಸಮಾಜನ ಸ್ಥಾಪನೆ ಮಾಡೋಕ್ಕೆ ನಾವು ನಮ್ಮದು ಒಂದೊಂದು ಕಲ್ಲು ಹೊತ್ತವ್ರು ನಾವು. ಆದರೆ ಅನೇಕ ಕಾರಣಗಳಿಂದ, ನಮ್ಮ ವೈಯಕ್ತಿಕ ಕಾರಣಗಳಿಂದ ಹೆಚ್ಚಿಗೆ ಏನೂ ಮಾಡಲಿಕ್ಕಾಗಿಲ್ಲಲ್ಲ ಅನ್ನೋ ದುಃಖ ನನಗೆ ಈಗಲೂ ಇದೆ. ಆದರೆ ಇವತ್ತಿನ್ನೂ ಒಂದು ಸಂತೋಷದ ಸಂಭ್ರಮ ಅಂತಂದರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಮೊಯ್ಲಿಯವರು ಅವ್ರ ಜೊತೆಗೆ ಈ ವೇದಿಕೆ ಹಂಚಿಕೊಂಡಿದ್ದು ನನಗೆ ತುಂಬ ಸಂತೋಷ ಅನಿಸುತ್ತೆ. ಯಾಕಂದರೆ ನಾನು ಅವರ ದೊಡ್ಡ ಅಭಿಮಾನಿಗಳಲ್ಲಿ ಒಬ್ಬಳು. ಅವರು CET ಬಂದಾಗ ನಿಜವಾಗ್ಲೂ ನಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಮ್ಮ ಮಕ್ಕಳಿಗೆ ಇಂಜಿನಿಯರಿಂಗಿಗೆ, ಮೆಡಿಕಲಿಗೆ ಎಲ್ಲ ಸೀಟ್ ಸಿಕ್ಕಿರೋದಕ್ಕೆ ಮೊಯ್ಲಿಯವರೇ ಕಾರಣ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ನಾಗರಾಜ್ ಮಾತಾಡಬೇಕಾದ್ರೆ ಹೇಳ್ದ, ಭಾಳ ಜನರಿಗೆ ಏನೇನೋ ಸಂಕೋಚ, ನಾವು ಈ ಜಾತಿ ಅಂತ ಹೇಳ್ಕೋಬೋದಾ ಅನ್ನೋವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾವಂತರಾಗಿ ಅವರು ಇಷ್ಟು ತಲೆ ಎತ್ತಿ ಆತ್ಮಗೌರವದಿಂದ ನಿಲ್ಲುವಂಥ ಒಂದು ಅವಕಾಶ ಕಲ್ಪಿಸಿದ ದೊಡ್ಡ ಮನುಷ್ಯ. ನಿಜವಾಗ್ಲೂ ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ನಮಸ್ಕರಿಸ್ತೇನೆ. ಇನ್ನೂ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಬಯಸೋದಿಲ್ಲ. ವೇದಿಕೆ ಮೇಲೆ ಇಲ್ಲಿರೋರಿಗೆ ನಾನು ವಿಶೇಷವಾಗಿ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೆ ಇನ್ನು 5 ನಿಮಿಷ ಮುಗ್ದು ಹೋಗುತ್ತೆ. ಆದ್ದರಿಂದ ಈಗಾಗಲೇ ಲೇಟ್ ಆಗಿದೆ. ಒಂದು ಸಂತೋಷ ಏನು ಅಂದರೆ, ನನಗೆ ಈ ಮಹಿಳೆಯರು ಭಾಳ ಜನ ಸೇರಿದ್ದೀರಿ. ನಿಜವಾಗ್ಲೂ ಇಲ್ಲಿ ನಮ್ಮಲ್ಲಿ ಮಹಿಳೆಯರೇ ಭಾಳ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಹಿಂದಿನ ದಿನಗಳಿಂದ ಕೂಡ. ಅಂಕೋಲಾದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದವರಲ್ಲಿ ವಿದ್ಯಾತಾಯಿನೂ ಒಬ್ಬರು. ಹಾಗೆ ಈ ಸಿರ್ಸಿ ಮುನ್ಸಿಪಾಲ್ಟಿಯಲ್ಲಿ ಮೆಂಬರ್ಗಳಾಗಿ, ಅಧ್ಯಕ್ಷರಾಗಿ ನಾರ್ವೇಕರ್ ಅವರು ದೊಡ್ಡಮ್ಮನೂ ಅಷ್ಟೇ ಅಧ್ಯಕ್ಷರಾಗಿದ್ದು ಅಂತ ಕಾಣುತ್ತೆ. ಕಮಲಾ ಬನಾವಳಿಕರ್, ಆ ಥರದ ಹೆಣ್ಮಕ್ಳೇ ನಮ್ಮಲ್ಲಿ ಮುಂದೆ ಬಂದಿದ್ದಾರೆ. ಆದ್ದರಿಂದ ಇದು ನಮಗೆ ಹೆಮ್ಮೆಯ ವಿಷಯ. ಆದರೆ ನೀವು ಇಷ್ಟೆಲ್ಲ ವಿಶೇಷತೆ ನಿಮ್ಮಲ್ಲಿದ್ದು ಬರೀ ಅಡುಗೆ ಮನೆಗೆ ಸೀಮಿತರಾಗಬಾರ್ದು ಅಂತ ನನ್ನ ಆಸೆ. ಅದಕ್ಕೆ ನಿಮಗೇನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ, ನಾನು ಅದೇ ಹೇಳ್ತಾ ಇದ್ದೆ, ಒಂದು ಮಹಿಳಾ ಬ್ಯಾಂಕ್ ಮಾಡಿ. ಈ ಗೋಮಾಂತಕ ಸಮಾಜದವ್ರಿಗೆ ಕೂಡ ನಾನು ಯಾವಾಗಲೂ ಅದೇ ಹೇಳೋದು, ನಾವು ಒಂದಿನ ಊಟಕ್ಕೆ ಸೇರೋದು, ಮಾತಾಡೋದು, ಹೋಗೋದು ಅಷ್ಟೇ ಮಾಡಿದರೆ ಸಾಕಾಗಲ್ಲ. ಏನಾದರೂ ಒಂದು ನಮ್ಮ ಸಮಾಜಕ್ಕೆ, ನಮ್ಮ ಹಿರಿಯರು ಇದನ್ನು ಸ್ಥಾಪನೆ ಮಾಡಿ ನಾವೆಲ್ಲರೂ ಒಗ್ಗೂಡ್ಬೋದು ಅನ್ನೋ ತೋರಿಸ್ಲಿಕ್ಕೆ ಅಂದಿನ ದಿನಗಳಲ್ಲಿ ಅಂಕೋಲೆ ಕರಣ್ಣ, ದತ್ ಮಾಮ, ಪಾತ್ರಪೇಕರ್ ಅವರು ಅನೇಕ ಜನ ಇದಕ್ಕಾಗಿ ಹಗಲಿರುಳು ದುಡ್ದಿದ್ದಾರೆ. ಆ ಕಾರಣದಿಂದನೇ ನಮಗೊಂದು ಸೈಟ್ ಸಿಕ್ತು ಒಳ್ಳೆ ನಮಾಜುಗುಡ್ಡದ ಮೇಲೆ. ಅದನ್ನು ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ ಸೇರಿ. ನಾನು ಯಾವತ್ತಿಂದನೂ ಹೇಳ್ತಾ ಇದ್ದೀನಿ ನಾಗರಾಜ್ಗೆ, ಒಂದು ಮೆಡಿಕಲ್ ಕಾಲೇಜ್ ತೊಗೊಳ್ಳಿ. ಏನು ನಮ್ಮಲ್ಲಿ ಏನು ಯಾರು ಇಲ್ದಿದ್ದಂಥ ಬಡವರು ಇರೋವಂಥದ್ದು ಏನೂ ಇದಿಲ್ಲ. ಅಥವಾ ಯಾವುದಾದ್ರು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ತೊಗೊಳ್ಳಿ. ಏನೋ ನರ್ಸಿಂಗೋ ಇಂಥದ್ದು ಕೆಲಸ ನಾವೇ ಬುದ್ಧಿವಂತರಾಗಿದ್ದು ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಸರಿಯಲ್ಲ. ಆದ್ದರಿಂದ ನಾನು ನಿಮಗೆಲ್ಲ ಹೇಳ್ತಿದ್ದೀನಿ, ಇವತ್ತು ಅನೇಕ ಯುವಕರು ಬಂದಿದ್ದೀರಿ. ಇಲ್ಲಿ ನಾನು ನೋಡಿದೆ, ಎಲ್ಲರೂ ನನಗೆ ಮಾತಾಡಬೇಕಾದ್ರೆ ಇವರು ನಂದನ್ ನಮಗೆ ಭಾಳ ಹತ್ರದ ಹುಡುಗ, ಹಾಗೆ ಪ್ರಶಾಂತು, ನಾರ್ವೇಕರು, ಇನ್ನು ಎಲ್ಲರೂ ನೋಡಿದಾಗ ಇವರೆಲ್ಲ ನಮ್ಮ ಸಂಬಂಧಿಕರು, ಇವ್ರು ನಮ್ಮ ಪರಿಚಯದವರು, ಮನೆ ಹುಡುಗರಾಗಿರ್ತಾರೆ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ನನ್ನ ಮನವಿ ಇಷ್ಟೇ, ನಾವು ಬರೀ ಸಮಾಜ ಅಂತ ಮಾಡಿ ವರ್ಷಕ್ಕೊಂದ್ಸತಿ ಸೇರೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ. ಈ ಸಮಾಜಕ್ಕೋಸ್ಕರ ನಾವೇನಾದರೂ ಒಂದು ಗುರುತು ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅನ್ನೋದನ್ನು ಯೋಚನೆ ಮಾಡಿ. ನಾನು ತುಂಬ ದಿನದಿಂದ ಮಾತಾಡ್ತಾ ಇದ್ದೀನಿ ನಾಗರಾಜ್ ಹತ್ರ. ಅವನು ಆಯಿತು ಅಕ್ಕ, ನೀವು ನನಗೆ ಸಜೆಷನ್ ಕೊಡಿ, ಏನಾದರೂ ಮಾಡೋಣ ಅಂತ ಹೇಳ್ತಿದ್ದಾನೆ. ನೀವೆಲ್ಲರೂ ಮನಸ್ಸು ಮಾಡಿದರೆ ನಾವೇನಾದರೂ ಮಾಡಿ ನಮ್ಮದೊಂದು ಗುರುತು, ಹೆಜ್ಜೆ ಗುರುತನ್ನು ಇಲ್ಲಿ ಬಿಟ್ಟು ಹೋಗ್ಬೋದು. ಆದ್ದರಿಂದ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ
ನೀವು ಸನ್ಮಾನ್ಯ ಮೊಯ್ಲಿಯವರು ಭಾಷಣವನ್ನು ಕೇಳಬೇಕಾಗಿದೆ. ಅವರಿಗೂ ತುಂಬ ಲೇಟ್ ಆಗಿದೆ. ಅವರ ಆರೋಗ್ಯದ ವಿಷಯದಿಂದನೂ ಜಾಸ್ತಿ ಹೊತ್ತು ಉಪವಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನನ್ನನ್ನು ಇಲ್ಲಿ ಕರೆದ್ರ, ನಿಜವಾಗ್ಲೂ ನಾನು ನಿಮ್ಮ ಈ ಸಂಭ್ರಮದಲ್ಲಿ ಒಂದಾಗುವ ಅವಕಾಶವನ್ನು ಮಾಡಿಕೊಟ್ರ, ನಿಮ್ಮನ್ನೆಲ್ಲರನ್ನೂ ಬಹಳ ದಿನದ ಮೇಲೆ ನೋಡಿ ನನಗೂ ಸಂತೋಷ ಆಗಿದೆ. ನಾನು ಇದ್ರ ಜೊತೆ ಕೈ ಜೋಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಎಷ್ಟು ದಿನ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಆ ಜವಾಬ್ದಾರಿ ನೀವು ಹೊತ್ಕೊಂಡ್ರೆ ಖಂಡಿತವಾಗೂ ನಿಮ್ಮ ಹಿಂದೆ ನಿಮ್ಮ ನೆರಳಾಗಿ ನಾವು ಈ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ, ಈಗೆಲ್ಲೋ ಭಾಷಣಕ್ಕೆ ಬಂದೆ, ಒಂದು ಮಾತು ಹೇಳಿದರು ಅಂತೇನೋ ಒಂದು ಮಾತು ಹೇಳಿದೆ ಅಂತ ತಿಳ್ಕೊಬೇಡಿ. ಖಂಡಿತವಾಗ್ಲೂ ಯಾವಾಗಲೂ ನನ್ನ ಕೊರಗೆ ಅದೇ ಇದೆ. ನಾವು ಎಷ್ಟೋ ಜನರಿಗೆ ಏನೋ ಸಾಧ್ಯ ಆಗಿದ್ದು ಕೆಲಸ ಮಾಡ್ಕೊಡ್ತೀವಿ, ನಾವು ನಮ್ಮವರಿಗೇನು ಮಾಡೋಕ್ಕಾಗಲಿಲ್ಲಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ನೀವೆಲ್ಲ ಹುಡುಗರು ಮುಂದೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಏನಾದರೂ ಆಗತ್ತೆ ಅಂತ ಬಯಸ್ತೀನಿ. ಹಾಗೆ ನೀವು ಮಹಿಳೆಯರು ಕೂಡ ನೀವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿರಿ, ನೀವೇನಾದರೂ ಮಾಡಲಿಕ್ಕಾಗತ್ತಾ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ, ನಿಮ್ಮೆಲ್ಲರನ್ನೂ ನೋಡೋದಕ್ಕೆ, ಎಷ್ಟೋ ವರ್ಷದ ಮೇಲೆ ನಿಮ್ಮ ಜೊತೆಗೆ ಬೆರೆಯೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ವಿಶೇಷತಃ ನಂದನ್ ಸಾಗರ್ ಅವರಿಗೆ ಮತ್ತು ನಮ್ಮ ನಾಗರಾಜ್ ನಾರ್ವೇಕರ್ ಅವರಿಗೆ ವಂದನೆ ಅರ್ಪಿಸುತ್ತಾ ನನ್ನ ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದ ಜೊತೆಗೆ ನಿಮಗೆಲ್ಲರೂ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಸಮಾಜಕ್ಕೆ ಏನಾದರೂ ಕೊಡಲೇಬೇಕು, ಕೊಟ್ಟಿದ್ದೇನೆ, ನೀವು ಕೊಡಿ, ಹಾಗೂ ಸಮಾಜಕ್ಕೆ ಬೇಕಾದ ಯಾವುದೇ ಸವಲತ್ತನ್ನು ಒದಗಿಸಿಕೊಡುವಲ್ಲಿ ನಾನು ಶ್ರಮಿಸುತ್ತೇನೆ ಎನ್ನುವಂಥ ಸಂದೇಶವನ್ನು ನೀಡುವುದರೊಂದಿಗೆ ಶ್ರೀಮತಿ ಪ್ರಫುಲ್ಲಾ ಮಧುಕರ್ ಇವರು ತಮ್ಮ ಅತಿಥಿ ಭಾಷಣವನ್ನು ಮುಗಿಸಿ ಆಸೀನರಾಗಿದ್ದಾರೆ. ಪಾಡ್ಕರ್ ಇವರು ಅತಿಥಿ ಭಾಷಣವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರೇ, ವೇದಿಕೆಯ ಮೇಲೆ ನೆರೆದಿರುವಂಥ ಗಣ್ಯರೇ, ಹಾಗೂ ನಮ್ಮ ಸಮಾಜದ ಆತ್ಮೀಯ ಬಂಧು ಬಾಂಧವರೇ, ಜೀವನದ ಅವಿಸ್ಮರಣೀಯ ಕ್ಷಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂರು ಕಾರಣ. ಒಂದು, ಇದು ನಮ್ಮ ಸಮಾಜದ ಕಾರ್ಯಕ್ರಮ. ಎರಡನೇದು, ನಮ್ಮ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಯಶಸ್ವಿ ಮುಖ್ಯಮಂತ್ರಿಯಾದಂತಹ ಶ್ರೀಯುತ ವೀರಪ್ಪ ಮೊಯ್ಲಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇರೋದು. ಮೂರನೇದಾಗಿ, ಈ ಸಿರಿಸಿ ನನ್ನ ಹುಟ್ಟೂರು, ನನ್ನ ಅಜ್ಜಿ ಮನೆ. ಈ ಒಂದು ಸಂದರ್ಭದಲ್ಲಿ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ನಾರ್ವೇಕರ್ ಅವರು ಹಾಗೂ ಸಮಿತಿಗೆ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಎರಡು ಮಾತನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನಾದಿ ಕಾಲದಿಂದಲೂ ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟ ನಮ್ಮ ಸಮಾಜ ಯಾವುದೇ ಬೆಂಬಲವಿಲ್ಲದೆ, ಯಾವುದೇ ಸರ್ಕಾರಿ ಸವಲತ್ತಿಲ್ಲದೆ ತಮ್ಮ ಸ್ವಂತ ಬಲದಲ್ಲಿ ಇವತ್ತು ಬೆಳೀತಾ ಇದ್ದೀವಿ. ಅದು ಯಾವುದೇ ಕ್ಷೇತ್ರ ಆಗಿರಲಿ, ಶಿಕ್ಷಣ, ಸಂಗೀತ, ಸಾಹಿತ್ಯ, ವಿಜ್ಞಾನ, ರಾಜಕೀಯ, ಕ್ರೀಡೆ, ಎಲ್ಲ ಕ್ಷೇತ್ರದಲ್ಲೂ ನಾವು ನಂಬರ್ 1 ಆಗಿದ್ದೀವಿ. ಅದು ಬರೀ ಸಾಧನೆಯಲ್ಲ, ಲೆಜೆಂಡ್ಗಳಿದ್ದಾರೆ. ಲತಾ ಮಂಗೇಶ್ಕರಿಂದ ಹಿಡಿದು ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿಯವರಾಗಲಿ, ಪ್ರತಿಯೊಬ್ಬರು ಆಕಾಶದೆತ್ತರಕ್ಕೆ ಬೆಳೆದಂತಹ ಒಂದು ಮಣಿಗಳು ಮಿಂಚ್ತಾ ಇದ್ದಾರೆ. ಆದರೆ ಒಂದೇ ಒಂದು ಬೇಸರದ ಸಂಗತಿ, ಕೆಲವರಲ್ಲಿ ನಮ್ಮ ಸಮಾಜದ ಬಗ್ಗೆನೇ ಕೀಳರಿಮೆ ಇದೆ. ನಮ್ಮ ಸಮಾಜ ಅಂತ ಹೇಳಿಕೊಳ್ಳುವಂಥ ಹೆಮ್ಮೆ ಅವರಲ್ಲಿದ, ಅದು ಒಂದು ನನಗೆ ಯಾವತ್ತೂ ಕೊರಗಿದೆ. ಆದರೆ ಅದನ್ನೆಲ್ಲ ಮೆಟ್ಟಿ ನಾವು ಮುಂದಕ್ಕೆ ಹೋಗೋಣ. ನಾನಂತೂ ಈಗ ಕೆಲವು ವರ್ಷಗಳಿಂದ ಮೈಸೂರಲ್ಲಿದ್ದೀನಿ. ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಸ್ಪೆಸಿಫಿಕ್ ಆಗಿ ನನ್ನ ಹೆಸರನ್ನು ವೈಭವ್ ವಿ ಬಾಡ್ಕರ್ ಅಂತಲೇ ಬರಿಬೇಕು ಅಂತ ಹೇಳ್ತೀನಿ. ಅಲ್ಲಿಯವರಿಗೆ ಬಾಡ್ಕರ್ ಅಂತ ಬರ್ಕೊಟ್ರೆ ಅವರಿಗೆ ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ, ಬಾಡೇಕರೋ ಏನೋ ಹೇಳ್ತಾರೆ. ಬಟ್ ನನಗೆ ಅಭಿಮಾನ, ನಮ್ಮ ಸಮಾಜ, ಗೋಮಾಂತಕ ಸಮಾಜ, ನನ್ನ ಸರ್ನೇಮ್, ನನಗೊಂದು ಅಭಿಮಾನ ಇದೆ. ಆ ಅಭಿಮಾನ ನಿಮ್ಮೆಲ್ಲರಲ್ಲೂ ಇರಲಿ, ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲೂ ಅದು ಬರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ, ನನ್ನ ಮಾತೃಭಾಷೆ ಕೊಂಕಣಿ ಆಗಿರೋದ್ರಿಂದ ಒಂದು ನುಡಿಯನ್ನು ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. सगळ्याक सोण एकलोच मुखार गेल्यार ते स्वार्थ, दोग लोक बरोबर आयल्यार ते संसार, आणि आमी सगळे लोक मुखार गेल्यार ते समाज, आमगेल गोमांतक समाज. थँक्यू. ಗೋಮಾಂತಕ್ ಸಮಾಜ್ ಸೇವಾ ಸಂಘ ಶಿರ್ಸಿ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬಂದ ಎಂ ವೀರಪ್ಪ ಮೊಯ್ಲಿ ಸಾಹೇಬರೇ ಹಾಗೂ ವೇದಿಕೆ ಮೇಲಿದ್ದ
ಎಲ್ಲ ನನ್ನ ಸಮಾಜದ ಬಾಂಧವರೇ ಹಾಗೂ ನಮ್ಮ ಅಂಕೋಲಾದ ನನ್ನ ಮಿತ್ರರಾದ ಸಾಯಿ ಗಾಂವ್ಕರ್ ಅವರೇ, ಇವತ್ತು ತುಂಬ ಖುಷಿಯಾಗ್ತದೆ. 15-16ರಲ್ಲಿ ಗೋಮಾಂತಕ ಸಮಾಜ ಸ್ಥಾಪನೆ ಮಾಡಿದರು ಜೋರ್ ದರ್ಬಾರದಲ್ಲಿ ಶಿರ್ಸಿಲಿ. 16ದಿಂದ ಇವತ್ತು 26 10 ವರ್ಷ ಅದಕ್ಕೆ ಜಾಕ್ ಕೊಟ್ಟೆ ನಾಗರಾಜ್ ನಾರ್ವೇಕರ ಇಳಿಸಿದ್ದು ಈ ವರ್ಷ 26ನೇ ಇಸ್ವಿಗೆ. ಆದರೆ ಇವತ್ತು ತುಂಬ ಖುಷಿ ಆಗ್ತದೆ. ಈ ಸಂಘಟನೆ ಸದಾ ಇರಬೇಕು. ವರ್ಷಕ್ಕೆ ನಾವೆಲ್ಲ ಸೇರಿದ್ರೆ ಮಾತ್ರ ಈ ಸಂಘಟನೆ ಮಾಡಲು ಸಾಧ್ಯ. ಯಾಕೆ ಇವತ್ತು ನಮ್ಮ ಒಂದು ಹೇಳಿದಾಗೆ ಸಣ್ಣ ಸಮಾಜ, ನಾವು ಎಲ್ಲ ಇದರಲ್ಲಿ ಹಿಂದಿದ್ದೇವೆ. ಆದರೆ ರಾಜಕೀಯ ಪ್ರತಿಯೊಂದು ಶಿಕ್ಷಣದಲ್ಲೂ ನಾವು ಮುಂದಿದ್ದೇವೆ. ಆದರೆ ನಾನು ಹೇಳುವುದೇನೆಂದರೆ ಇವತ್ತು ನಾನು ಸರ್ 17 ವರ್ಷ ಆಯಿತು ಅಂಕೋಲಾದಲ್ಲಿ ಅಧ್ಯಕ್ಷನಾಗಿ ಗೋಮಾಂತಕ ಸಮಾಜದ. ನಮ್ಮ ಒಂದು ಟೀಮ್ ಉಂಟಲ್ಲ, ಒಳ್ಳೆಯ ಒಂದು ಟೀಮ್. ಯಾಕಂದ್ರೆ ನಾನು ಅಧ್ಯಕ್ಷ ಇರ್ಬೋದು, ಅದು ನನ್ನ ಬೆನ್ನಿಲಿದ್ದ ಎಲ್ಲ ಹುಡುಗರು ಒಳ್ಳೆಯ ಒಂದು ಕೆಲಸ ಮಾಡೋ ಹುಡುಗರು. ನಾವು ವರ್ಷಕ್ಕೆ ಒಂದು ವಿದ್ಯಾನಿಧಿ, ವಿಧವೆಯರಿಗೆ, ಬಡವರಿಗೆ, ಮೆಡಿಕಲಿಗೆ ನಾವು ಸಾಧಾರಣ 1-1.5 ಲಕ್ಷ ರೂಪಾಯಿಯನ್ನು ನಾವು ಕೊಡ್ತಿದ್ದೇವೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಅಂಕೋಲಾ ಯಾವಾಗೂ ಮುಂದಿದ್ದೇವೆ. ಅಂಕೋಲಾದಿಂದ ನಮ್ಗೆ ಹೆಂಗೆ ಇವತ್ತು ನೀವು ಕಿರಣ್ ನಾರ್ವೇಕರ್ ಹೇಳಿದ್ರು, ಅವರು ನಮ್ಮ ಪ್ರತಿಯೊಂದು ವರ್ಷಕ್ಕೂ ಇವತ್ತು 17 ವರ್ಷ ಆದರೂ ಅವರೇ ಜನರಿಗೆ ಅನ್ನದಾನ ಮಾಡೋದು. ಯಾಕಂದ್ರೆ ಅವರು ಇವತ್ತು ಸ್ಟೇಜ್ ಮೇಲಿದ್ದೇವೆ. ನಾವು ಜಗಳಾಡ್ತಿ ಬಂದರು, ನಮ್ಮ ಸ್ಟೇಜ್ ಮೇಲೆ ಒಂದು ದಿವಸ ಅವರು ಕಿರಣ್ ನಾರ್ವೇಕರ್ ಹತ್ತಲಿಲ್ಲ. ಆದರೆ ಇವತ್ತು ಅಲ್ಲಿ ಸ್ಟೇಜ್ ಮೇಲೆ ಕುಳ್ಸಾರೆ. ನಾವು ಎಷ್ಟು ಮನೆಯಲ್ಲಿ ಒಂದು 5-6 ಜನ ಹೋಗಿ ಹೇಳಿದ್ರು ಅವ್ರು ನಮ್ಮ ಸ್ಟೇಜಿಗೆ ಇವತ್ತಿನ ತನಕ ಹತ್ತಲಿಲ್ಲ. ಆದರೆ ಇವತ್ತು ನನ್ನ ಖುಷಿಯಾಗ್ತದೆ ಉಂಟು, ಕಿರಣ್ ನಾರ್ವೇಕರ್ ಮುಂದೆ ನಮ್ಮ ಸ್ಟೇಜ್ನಲ್ಲಿ ಬರಬೇಕು. ಯಾಕಂದರೆ ಒಂದಾದರೂ ಬಂದ ಯಾವಾಗ ಕೂತ್ಕೊಂಡಿದ್ದಿಲ್ಲ, ಬೆಳಿಗ್ಗೆ 9 ಗಂಟೆಗೆ ಬಂದು ಇವತ್ತು. ಯಾಕಂದರೆ ವೀರಪ್ಪ ಮೊಯ್ಲಿ ಸಾಹೇಬರು ಬರ್ತಾರಂದ್ರೆ ಅವ್ರು ಬೇಗ ಬಂದಾರ ಇರಬೇಕು. ಯಾಕಂದರೆ ಅವರ ಒಂದು ಆತ್ಮೀಯತೆ ಅವ್ರ ಹತ್ರ ಉಂಟು. ಆದರೆ ಸಮಾಜ ಕಟ್ಟುವಲ್ಲಿ ನಾವು ಹೇಳ್ತೇನೆ, ಇವತ್ತು ದಾಂಡೇಲಿ, ಹಳಿಯಾಳ್, ಜೊಯ್ಡಾ, ಹುಬ್ಬಳ್ಳಿ, ಅಂಕೋಲಾ, ಕಾರವಾರ, ಶಿರ್ಸಿ, ಯಲ್ಲಾಪುರ ಇವತ್ತು ನಾವು ಸಂಘಟನೆಯಲ್ಲಿ ಮುಂದಿದ್ದೇವೆ. ಇವತ್ತು ನಾಗರಾಜ್ ನಾರ್ವೇಕರ ಒಂದು ಸಂಘಟನೆಯಿಂದ ಇವತ್ತು ನಮ್ಮ ಸ್ವಾಮೀಜಿಯವರ ಒಂದು ಆಶೀರ್ವಾದನ ನಾವು ತೊಗೊಳ್ತಿದ್ದೇವೆ. ನಾವು ಆ ಮಠದ 19ನೇ ನಂಬರ್ದಲ್ಲಿ ನಾವು ಇದ್ದೇವೆ. ಇವತ್ತು ನಾವು ಆ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ನಮ್ಮ ಸಮಾಜ ಆವಾಗಿನ ನಮ್ಮ ಹಿರಿಯರು ಮಾಡಿದ ಒಂದು ಇದಕ್ಕೆ ಇವತ್ತು 19ನೇ ನಂಬರು. ಇವತ್ತು ಆ ಸಮಾಜದ ಆ ಮಠದ ನಾವು ಹಿತೈಷಿಗಳು. ಮುಂದೆ ಆ ಸ್ವಾಮೀಜಿಯವರ ಎಲ್ಲ ಜಿಲ್ಲಾ ಲೆವೆಲ್ದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವ ಅಂದ ಎಲ್ಲವ್ರಿಗೆ, ನಿಮ್ಮ ಹಿರಿಯರಿಗೆ ನಾವು ನೀವು ಯಾವ ಜಾಗದಲ್ಲಿ ಹೇಳ್ತೇವೆ ಅಲ್ಲೆಲ್ಲ ಕೂಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವ, ಸ್ವಾಮೀಜಿಯ ಆಶೀರ್ವಾದ ಪಡೆದುಕೊಳ್ಳುವ ಅಂತ ಹೇಳ್ತೇನೆ. ಯಾಕಂದರೆ ನಮಗೊಂದು ಸಮಾಜ ಬೇಕು. ಯಾಕಂದ್ರೆ ನಾವು ಆವಾಗ ಹಿರಿಯರು ಮಾಡಿದರು, ಅದು ಬಿಟ್ಟಾಯಿತು. ಅದ ನಂತರ 17 ವರ್ಷದ ಅಂಕೋಲಾ, ಯಲ್ಲಾಪುರ್ ಅದೆಲ್ಲ ನಾವು ಒಂದು ಸಂಘಟನೆ ಮಾಡಿ ಇವತ್ತು ನಾವು ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆಗೆ ಸಂಘಟನೆ ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ಕುಮಟಾದಲ್ಲೂ ಇದ್ದಾರೆ, ಹೊನ್ನಾವರದಲ್ಲೂ ಇದ್ದಾರೆ, ಭಟ್ಕಳದಲ್ಲೂ ನಮ್ಮ ಸಮಾಜದ ಬಾಂಧವರು ಇದ್ದಾರೆ. ಈಗ ನಾವು ನಾಗರಾಜ್ ಮೊನ್ನೆ ಹೇಳಿದ, ನಾವು ಒಂದು ಸಲ ಕುಮಟಾ ಹೊನ್ನಾವರ ಹೋಗುವ, ಒಂದು ಮಾತಾಡುವ, ಎಲ್ಲರೂ ಕೂಡಿ ಎಲ್ಲ ಸಮಾಜದ ಬಾಂಧವರು ಒಂದಾಗಿ. ಯಾಕಂದರೆ ಇವತ್ತು ಎಲ್ಲರೂ ಕೂಡಿದ್ರೆ ಮಾತ್ರ ಸಮಾಜ ಗಟ್ಟಿರ್ಲಿಕ್ಕೆ ಸಾಧ್ಯ. ನಾವು ಅವರು ಇವರು ಹುಬ್ಬಳ್ಳಿ ಅದು ಅಂದರೆ ಆಗೋದಿಲ್ಲ. ಸಮಾಜ ಎಲ್ಲ ಒಂದೇ, ಗೋಮಾಂತಕ ಸಮಾಜ ಅಂದರೆ ಎಲ್ಲರೂ ಕೂಡಿ ಕೈ ಜೋಡಿಸುವ ಎಂದು ಹೇಳುತ್ತಾ ಇವತ್ತು ನನಗನ್ನು ಮಾತನಾಡೋದು ಕೊಟ್ಟ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ಜೈ ಕರ್ನಾಟಕ, ಜೈ ಗೋಮಾಂತಕ್. ಹಲೋ, ನಾನೀಗ ಕಿರಣ್ ಎಂ ನಾರ್ವೇಕರ್ ಇವರಿಗೆ ಆಹ್ವಾನಿಸ್ತಾ ಇದ್ದಾನೆ ಅತಿಥಿ ಭಾಷಣ ಮಾಡಲಿಕ್ಕಾಗಿ. ಈ ನಗರ ಆದಿದೇವತೆಯಾದ ಶ್ರೀ ಮಾರಿಕಾಂಬಾ ದೇವಿಯ ಆಡಿದಾವರೆಗಳಲ್ಲಿ ನಮಿಸುತ್ತಾ ಗೋಮಾಂತಕ ಸಮಾಜ ಸೇವಾ ಸಂಘ ಶಿರಸಿ ಏರ್ಪಡಿಸಿರುವ ವಾರ್ಷಿಕೋತ್ಸವ ಉದ್ಘಾಟನೆಗೆ ಆಗಮಿಸಿರುವ ಈ ನಾಡು ಕೂಡ ಪ್ರಬುದ್ಧ ಸಾಮಾಜಿಕ ಹರಿಕಾರನೆನಿಸಿಕೊಂಡ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾಜಿ MLCಗಳಾದ ಆದರಣೀಯ ಪ್ರಫುಲ್ಲ ಮಧುಕರ್ರವರೇ, ನಮ್ಮ ಉಪಸ್ಥಿತಿ ಮೂಲಕ ಈ ಕಾರ್ಯಕ್ರಮದ ಗೌರವ ಹೆಚ್ಚಿಸುವ ಮೈಸೂರಿನ ವಿಶ್ವಪ್ರಜ್ಞಾ ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀ ವೈಭವ್ ಬಾಡ್ಕರ್ ಅವರೇ, ಇನ್ನೂರು ಅತಿಥಿಗಳಾದ ನನ್ನೂರಿನ
ರಾಜಕೀಯ ಧುರೀಣರು, ಸಮಾಜ ಸೇವಾಕರ್ತರು, ನನ್ನ ಆತ್ಮೀಯರಾದ ಶ್ರೀ ಭಾಸ್ಕರ್ ನಾರ್ವೇಕರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಆದರಣೀಯ ಗಣ್ಯರೇ ಹಾಗೂ ಪದಾಧಿಕಾರಿಗಳೇ, ಈ ಸಭೆಯಲ್ಲಿ ಉಪಸ್ಥಿತರು ಗೋಮಾಂತಕ ಸಮಾಜ ಎಲ್ಲ ಆದರಣೀಯ ವ್ಯಕ್ತಿಗಳೇ ಹಾಗೂ ಸಭಿಕರೇ, ಈ ಸುಂದರ ಅರ್ಥಪೂರ್ಣ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷವೆನಿಸುತ್ತದೆ. ನಾನು ಯಾವಾಗಲೂ ಸಭೆ ಸಮಾರಂಭಗಳಿಂದ ನನ್ನ ಸಂಕೋಚ ಸ್ವಭಾವದಿಂದ ದೂರ ಉಳಿಯುತ್ತೇನೆ. ಆದರೆ ನಮ್ಮ ಪ್ರೀತಿ ವಿಶ್ವಾಸಗಳಿಗೆ ಮಣಿದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲಿಯ ವಾತಾವರಣ ನಮ್ಮ ಪ್ರೀತಿ ವಾತ್ಸಲ್ಯ ಕಂಡು ಪುಳಕಿತನಾಗಿದ್ದೇನೆ. ಮೊದಲಿಗೆ ಗೋಮಾಂತಕ ಸಮಾಜ ಸೇವಾ ಸಂಘ ಮಾಡುತ್ತಿರುವ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹಾಗೂ ಇತರ ವಾರ್ಷಿಕೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಕ್ಕೆ ಅಭಿನಂದಿಸುತ್ತೇನೆ. ನಮ್ಮ ಸಮಾಜದ ಉದ್ಧಾರಕ್ಕಾಗಿ ಗ್ರಾಮಾಂತಕ ಸಮಾಜ ಸೇವಾ ಸಂಘ ಮಾಡುತ್ತಿರುವ ಕಾರ್ಯಗಳು ಶ್ಲಾಘನೀಯವಾದುದು. ನಮ್ಮ ಸಮಾಜವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲು ಸಹಕಾರಿಯಾಗಿರುವುದು ಅಭಿನಂದನೀಯ ಸಂಗತಿಯಾಗಿದೆ. ಒಂದು ಸಮಾಜ ಮುಂದುವರಿಯಲು ಇಂಥ ಸಂಸ್ಥೆಗಳು, ಸಂಘಗಳು ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಸಮಾಜ ಋಣದಲ್ಲಿ ಬೆಳೆಯುತ್ತೇವೆ. ಸಮಾಜ ಋಣವನ್ನು ತೀರಿಸುವುದು ನಮ್ಮ ಜವಾಬ್ದಾರಿ. ಇನ್ನೊಂದು ವಿಷಯವೇನೆಂದರೆ, ನನಗೊಂದು ಇಚ್ಛೆ ಅಥವಾ ಆಸೆ ಇತ್ತು. ಅದೇನೆಂದರೆ, ಶ್ರೀ ಮೊಹಿಲಿ ಸಾಹೇಬರಿಗೆ ಸಮಕ್ಷಮ ಭೇಟಿಯಾಗಿ ಅವರನ್ನು ನೋಡಬೇಕೆಂದು ಅನಿಸುತ್ತಿತ್ತು. ಈ ನನ್ನ ಆಸೆಯನ್ನು ಇಲ್ಲಿಯ ಸಮಾಜದ ಮುಖಂಡರಾದ ನಾಗರಾಜ್ ನಾರ್ವೇಕರ್ ಅವರು ಈಡೇರಿಸಿಕೊಟ್ಟರು. ಇದಕ್ಕಾಗಿ ನಾನು ಅವರಿಗೆ ಸದಾ ಆಭಾರಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮನ್ನು ಸನ್ಮಾನಿಸಿದ ಗಣಿಯಾಗಿದ್ದೇನೆ. ಶಿರಸಿಯ ಗೋಮಾಂತಕ ಸಮಾಜ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುವ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಸಹಕಾರ ಖಂಡಿತ ಮಾಡುತ್ತೇನೆ. ಕೊನೆಗೆ ಒಂದು ಹೃದಯದ ಮಾತನ್ನು ಹೇಳಿ ನನ್ನ ಪುಟ್ಟ ಮಾತನ್ನು ಮುಗಿಸುತ್ತಿದ್ದೇನೆ. ನಮ್ಮಿಂದ ಸಹಾಯ ಪಡೆದವರಿಗೆ ನಮ್ಮ ಬಗ್ಗೆ ಕೃತಜ್ಞತೆ ಇರುತ್ತದೆಯೋ ಇಲ್ಲವೋ ನಮಗೆ ಬೇಡ. ನಮಗೆ ಸಹಾಯ ಮಾಡಲು ಶಕ್ತಿ ನೀಡಿದ ಭಗವಂತನಿಗೆ ನಾವು ಸದಾ ಕೃತಜ್ಞತೆ ಸಲ್ಲಿಸೋಣ. ತಮಗೆಲ್ಲ ಹೊಸ ವರ್ಷ ಶುಭಾಶಯಗಳು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗೋಮಾಂತಕ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಾನು ಸಾಯಿ ಗಾಂವ್ಕರ್ ಇವರಿಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ವೇದಿಕೆಗೆ ಕರೀತಾ ಇದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರ ಕಂಡ ಅನುಭವಿ ರಾಜಕಾರಣಿ, ಆರ್ಥಿಕ ತಜ್ಞ, ಸಾಮಾಜಿಕ ಕಳಕಳಿ ಉಳ್ಳಂಥ ಮಾನ್ಯ ಮೌಲಿ ಸಾಹೇಬ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ಗೋಮಾಂತಕ ಸಮಾಜದ ಬಂಧು ಭಗಿನಿಯರೇ ಹಾಗೂ ಪತ್ರಿಕಾ ವರದಿಗಾರ ಮಿತ್ರರೇ, ಕರೆಯದೆ ಬರುವವನ, ಬರಿಗಾಲಿಂದ ನಡೆಯುವವನ, ಬರೆಯದೆ ಓದುವವನ, ಕರತಂದು ಕೆರದಿಂದ ಹೊಡೆಯಿಂದ ಸರ್ವಜ್ಞ. ಇವತ್ತು ನಿಜಕ್ಕೂ ನಾನು ಈ ಕಾರ್ಯಕ್ರಮದ ಗೆಸ್ಟ್ ಅಲ್ಲ. ನಮ್ಮ ಲೀಡರ್ ಬಂದಿದ್ದಾರೆ ಮೊಯ್ಲಿ ಸಾಹೇಬ್ರು ಅಂತ ನಾನು ಓಡೋಡಿ ಬಂದೆ. ಬರಲಿಕ್ಕೆ ಲೇಟ್ ಆಯಿತು. ಕಾರಣ ರಸ್ತೆ ಹಾಳಾಗಿದೆ, ರಸ್ತೆ ಮಾಡ್ತಾಯಿದ್ರು. ನಾವು ಪ್ರಥಮದಲ್ಲೇ ಇದ್ದು ನಾವು ಮೊಯ್ಲಿ ಸಾಹೇಬ್ರಿಗೆ ಸ್ವಾಗತ ಮಾಡಬೇಕಾಗಿತ್ತು. ಕ್ಷಮಿಸಬೇಕು ಸರ್. ಇವತ್ತು ಬಹಳ ಸಂತೋಷ ಆಗ್ತದೆ, ಅತ್ಯಂತ ಹೆಮ್ಮೆ ಅನ್ನಿಸ್ತದೆ. ಇದೊಂದು ಮರೆಯಲಾಗದ ಕ್ಷಣ ಅನ್ನಿಸ್ತದೆ. ಯಾಕಂದರೆ ಅತ್ಯಂತ ದೊಡ್ಡ ವ್ಯಕ್ತಿಯನ್ನು ಕರೆಸಿ ಇವತ್ತು ಈ ಗೋಮಾಂತಕ ಸಮಾಜ ನನಗೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗೋಮಾಂತಕ ಸಮಾಜಕ್ಕೆ ನನಗೆ ಅತ್ಯಂತ ಅನ್ಯೋನ್ಯವಾದ ಸಂಬಂಧ. ಬಹಳ ಒಳ್ಳೆಯ ಸಮಾಜ. ಶಿಕ್ಷಣವಂತರು, ವಿದ್ಯಾವಂತರು, ವಿನಯಶೀಲತೆ ಉಳ್ಳವಂಥವರು. ಉತ್ತರ ಕನ್ನಡದಲ್ಲಿ ನಾನು ನೋಡಿದಂತೆ ಈ GSBಗಳನ್ನು, ಕುಂಕಣೇರನ್ನು ಬಿಟ್ಟರೆ ಈ ಸಮಾಜ ಬಹಳ ಒಳ್ಳೆಯ ನಡತೆ ಉಳ್ಳಂಥ ಒಂದು ಸಮಾಜ ಅಂತ ಗುರುತಿಸಲ್ಪಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಬಹಳ ಮಿತ್ರರಿದ್ದಾರೆ ನನಗೆ, ಸಂಬಂಧಿಕರು ಕೂಡ ಇದ್ದಾರೆ ನಿಮ್ಮಲ್ಲಿ. ನಮ್ಮ ಕಿರಣ್ ನಾರ್ವೇಕರ್, ಭಾಸ್ಕರ್ ನಾರ್ವೇಕರ್ ಅವರು ನನಗೆ ಆತ್ಮೀಯರು, ಅತ್ಯಂತ ಆತ್ಮೀಯರು. ನಮ್ಮ ಕಿರಣ್ ನಾರ್ವೇಕರ್ ಅಣ್ಣ ಪ್ರಕಾಶ್ ನಾರ್ವೇಕರ್
ನನ್ನ ಕಸಿನ್ನನ್ನೇ ಮದುವೆಯಾಗಿದ್ದಾರೆ. ಇಲ್ಲಿ ಭಾಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ ವಿದ್ಯಾ ನಾರ್ವೇಕರ್ ನನಗೆ ಅತ್ಯಂತ ಸಮೀಪದವರು, ಮನೆಯವರಿದ್ದಾಗಿದ್ವಿ. ಅವರ ಮಗ ಸುಭಾಷ್ ನಾರ್ವೇಕರ್ ಪ್ರಖ್ಯಾತ ವಕೀಲರು. ನಿಮ್ಮಲ್ಲಿ ಬಹಳ ದೊಡ್ಡ ಜನ ಇದ್ದಾರೆ. ಈಗ ಹೇಳಿದ್ರಲ್ಲ ಲತಾ ಮಂಗೇಶ್ಕರ್ ನಿಮ್ಮ ಜಾತಿಯವರಂತ, ಬಹಳ ಸಂತೋಷ ಆಯಿತು. ಇವರು ನಮ್ಮ ನಾರ್ವೇಕರು, ನಾಗರಾಜ್ ನಾರ್ವೇಕರ್ ಹೇಳ್ತಾ ಇದ್ರು, ಗವಾಸ್ಕರ್ ಕೂಡ ನಮ್ಮ ಜಾತಿಯವರಂತ. ಬಹಳ ಪ್ರತಿಭೆ ಉಳ್ಳಂಥ ಅನೇಕರು ನಿಮ್ಮಲ್ಲಿದ್ದಾರೆ. ಈಗ ಹೇಳಿದ್ರಲ್ಲ, ದೇವಸ್ಥಾನದಲ್ಲಿ ಸಂಗೀತ ನೃತ್ಯ ಮಾಡಿ ಬದುಕಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬಂದು ನಿಂತಿದ್ದೀರಿ. ಹಾಗಾಗಿ ನಿಮಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ವೀರಪ್ಪ ಮೊಯ್ಲಿಯವರು ಹೊಗಳಿಕೆಗೆ ಪ್ರಾಯವಾದಂಥವರು. ಭಾಳಷ್ಟು ಮಂದಿ ಹೊಗಳ್ತೇವೆ, ಒಳಗೇನೂ ಇರೋಲ್ಲ. ಅದರಲ್ಲಿ ಎಲ್ಲವೂ ತುಂಬಿಕೊಂಡಿದೆ, ಜ್ಞಾನ ಕೂಡ ತುಂಬಿಕೊಂಡಿದೆ. ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ, ಕರ್ನಾಟಕ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು. ಯಾವ ಕಪ್ಪು ಚುಕ್ಕೆನೂ ಅವರ ಮೇಲಿಲ್ಲ. ಆರ್ಥಿಕ ತಜ್ಞರಾಗಿ ಸೋನಿಯಾ ಗಾಂಧಿಯವರ ನಿಕಟ ಸಂಪರ್ಕವನ್ನು ಹೊಂದಿ ಅವರಿಗೆ ಮಾರ್ಗದರ್ಶಕಕ್ಕಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಂಥವರು ನಮ್ಮ ವೀರಪ್ಪ ಮೊಯ್ಲಿಯವರು. ಬಹಳ ಸಂತೋಷ ಆಗ್ತದೆ. ಹಲವು ಹೊತ್ತಾರು, ಈಗ ಹೇಳಿದ್ರಲ್ಲ, ನಮ್ಮ ನಾರ್ವೇಕರ್ ಅವರ ಪುತ್ರ ಓದಬೇಕಾದರೆ 10 ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಅವರ ಪುಸ್ತಕ ಓದೋದ ನೆನಪು ರಾಮಾಯಣ ಯಾವುದಾಗಿ ರಾಮಾಯಣ ಮಹಾನ್ವೇಷಣ. ಈ ಪುಸ್ತಕದನ್ನು ಬಹಳ ಓದ ನೆನಪು. ಬಹಳ ಅವರ ಕೃತಿ ಚೆನ್ನಾಗಿ ಮೂಡಿ ಬಂದಿದೆ. ಇದರ ಪ್ರಯುಕ್ತ ಅವರಿಗೆ ಜ್ಞಾನಪೀಠ ಯಾವುದೋ ಒಂದು ಪ್ರಶಸ್ತಿ, ಸರಸ್ವತಿ ಸನ್ಮಾನ ಎನ್ನುವ ಪ್ರಶಸ್ತಿ ಕೂಡ ಬಂತು. ಕೆಲವರು ಪ್ರಶಸ್ತಿಯ ಹಿಂದೆ ಹೋದರೆ ಇನ್ನು ಕೆಲವರ ಹಿಂದೆ ಪ್ರಶಸ್ತಿಗಳು ತಾವಾಗಿ ಓಡೋಡಿ ಬರುತ್ತದೆ. ನಮ್ಮ ವೀರಪ್ಪ ಮೊಯ್ಲಿಯವರು 2ನೇ ಸಾಲಿಗೆ ಸೇರಿದಂಥವ್ರು, ಯಾವ ಪ್ರಶಸ್ತಿ ಹಿಂದೆ ಹೋದವರಲ್ಲ. ನನಗನ್ನಿಸ ಮಟ್ಟಿಗೆ ಫಿಲ್ಮ್ ಕೂಡ ಆಗಿರ್ಬೋದಲ್ಲ ಸರ್, ಮಾಡಿದ್ದೀರಿ ಏನೋ. ನಾನು 2 ಫಿಲ್ಮ್, ನಾ ಫಿಲ್ಮೇನೋ ನೋಡಿದಾಗ ಬಂದಿತ್ತು. ಫಿಲ್ಮಲ್ಲೂ ಕೂಡ ಮಾಡಿದ್ದಾರೆ ಅವರು. ಕಾದಂಬರಿ ಅವರು ಅಂದರೆ ಆಡು ಮುಟ್ಟದ ಗಿಡವಿಲ್ಲ. ನಮ್ಮ ಮೊಯ್ಲಿ ಸಾಹೇಬರು ಕೈಯಾಡಿಸ್ತಿದ್ದಂಥ ಸಾಮಾಜಿಕ ಕೈಂಕರ್ಯಗಳಿಲ್ಲ. ಹಾಗಾಗಿ ತಮಗೆಲ್ರಿಗೂ ಶುಭವಾಗಲಿ. ನನ್ನನ್ನು ಕರೆಸಿ ನನಗೂ ಕೊಂಡು ವೇದಿಕೆ ಹಂಚಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಕೂಡ ನಮ್ಮವರು, ನಮ್ಮ ಉತ್ತರ ಕನ್ನಡದ ಜನರು. ಸ್ವಲ್ಪ ಜನ ಇರ್ಬೋದು, ಆದರೆ ಎಲ್ಲರನ್ನ ಸೆಳೆಯುವಂಥ ವ್ಯಕ್ತಿತ್ವ, ಮಿತ ಭಾಷೆ ಉಳ್ಳಂಥವ್ರು. ನಮ್ಮ ನಾಗರಾಜ್ನೊಬ್ಬನ ಬಿಟ್ಟರೆ, ದೊಡ್ಡ ಮಾತಾಡೋದು ಬಿಟ್ಟರೆ ಬಹಳ ಬೇರೆಯವರೆಲ್ಲ ಬಹಳ ಸೌಮ್ಯವಾಗಿ ವರ್ತಿಸುವಂಥವ್ರು. ನೀವು ಸೌಮ್ಯನಿದ್ದಿ, ಮಾತು ಸ್ವಲ್ಪ ಜೋರು, ಎತ್ತರನೂ ಅಷ್ಟೇ, ಮಾತು ಜೋರು. ನನಗೆ ಬಹಳ ಆತ್ಮೀಯ ಗೆಳೆಯ ನಾಗರಾಜ್. ಹಾಗಾಗಿ ನಾನು ಇವತ್ತು ನಿಮ್ಮೊಂದಿಗಿದ್ದೇನೆ. ನಾನು ಯಾವತ್ತೂ ನಿಮ್ಮಮ್ಮ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಅಚ್ಚುಕಟ್ಟು ಶ್ರೀಯುತ ನಮ್ಮ ಉದ್ಘಾಟಕರಾದಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಈಗ ನಮ್ಮನ್ನು ಕುರಿತು ಒಂದೆರಡು ಮಾತನಾಡಲಿದ್ದಾರೆ. ಇಲ್ಲಿ ನೆರೆದಂಥ ನನ್ನ ಸಮಾಜದ ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳು. ಯಾಕಂದರೆ ನೀವೆಲ್ಲ ವರ್ಣಿಸಿದ ಪ್ರಕಾರ ನಾವು ನಿಮ್ಮ ಸಮಾಜದಲ್ಲೇ ಬರ್ತೇವೆ ಅಂತೇಳಿ ನನಗೆ ಈಗ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ನಮ್ಮ ಸಮಾಜದವರು ಕೂಡ ಕಲಾವಿದರು, ದೇವಸ್ಥಾನದಲ್ಲಿ ಕೆಲಸ ಮಾಡುವವರು. ನನ್ನ ತಂದೆ ಕೂಡ ದೇವಸ್ಥಾನದಲ್ಲಿ ಮತ್ತು ನಾಗಸ್ವರದಲ್ಲಿ ಪರಿಣಿತರಾಗಿದ್ದರು. ಅದಕ್ಕಾಗೇ ಇರಬೇಕು ನಮಗೆ, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಡಾನ್ಸರ್ಗಳೇ ಆಗಿದ್ದಾರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ. ಆದ್ದರಿಂದ ನನಗನ್ನಿಸದೆ ಪ್ರಫುಲ್ಲ ಅವರು ನೀವು ನೆನಪು ಮಾಡಲಿಲ್ಲ. ಆದರೆ ಈಗ ನಿಮ್ಮ ವಿದ್ಯಮಾನ ನೋಡಿದರೆ, ವರ್ಣಿಸಿದಾಗ ನಿಮ್ಮ ಸಮಾಜಕ್ಕೆ ನಾನು ಕೂಡ ಸೇರಿದವ.
ನಮ್ಮಲ್ಲಿ ಕೀಳರಿಮೆ ಇರಬಾರ್ದು. ಅವ್ರು ಹೇಳಿದರು, ಈಗ ನಾನು ಭಾಳ ಹೆಚ್ಚು ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ಮನಸ್ಸಿದ್ರೂ ಕೂಡ ಹೆಚ್ಚು ಮಾತಾಡೋದು. ಯಾಕಂದರೆ ನಿಮಗೆಲ್ಲ ನೀವೆಲ್ಲ ಹಸಿದಿರಬೇಕು ಅಲ್ವಾ? 2:10 ಆಯಿತು. ನಾವು ದಿನಗಟ್ಟಲೆ ಹಸುವೆಯಿಂದ ಬದುಕಿದವರು, ಹಸುವೆಯಿಂದ ಸಾಯಲಿಲ್ಲ. ಆದ್ದರಿಂದ ನನಗಂತೂ ಹಸುವೆದ್ದು ಲೆಕ್ಕನೇ ಇಲ್ಲ. ಈಗ ಒಂದು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದಂದರೆ, ಹಿಂದುಳಿದವರು, ಸಣ್ಣ ಜಾತಿಯವರು ಅಂಥೇಳಿ ಕೀಳರಿಮೆ ಇರಬಾರ್ದು. ನಾವಂತೂ ಅದನ್ನು ಕಟ್ಟಿಕೊಳ್ಳೇ ಇಲ್ಲ. ಮೊದಲಿಂದಲೂ ಕೂಡ ಲೀಡರ್, ಈಗಲೂ ಲೀಡರೇ. ನಾವು ಹೈಸ್ಕೂಲ್ನಲ್ಲಿ ಕೂಡ ಸ್ಕೂಲ್ ಪೀಪಲ್ ಲೀಡರ್, ನಾನು ಈಗಲೂ ಕೂಡ ಲೀಡರೇ. ಆದ್ದರಿಂದ ಯಾಕೆ ನೀವು ಆ ಥರ ತಿಳ್ಕೊಳ್ಬೇಡಿ. ನಿಮ್ಗೆ ಹೇಳಬೇಕು, ನಮ್ಮ ಸಮಾಜಕ್ಕೆ ಸಂಬಂಧಿಸಿದಂಥ ಮನುಷ್ಯ ನಿಮಗೆ ಕತೆ, ನೀವು ಇತಿಹಾಸ ಓದಬೇಕು. ಸ್ವಲ್ಪ ಇತಿಹಾಸ ಓದಿದಾಗ ನಿಮ್ಮನ್ನು ನೀವು ಗುರುತಿಸ್ತೀರಿ. ನಂದ ವಂಶದವರು ಸಾಧಾರಣ ನಮ್ಮ ಸಮಾಜಕ್ಕೆ ಸೇರಿದವರು. ಇಡೀ ಭಾರತದಲ್ಲಿ ಪ್ರಪ್ರಥಮ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದವರು ಮಹಾನಂದ. 350 ವರ್ಷಗಳ ಕಾಲ ನಂದವಂಶ ನಮ್ಮ ದೇಶವನ್ನು ಆಳಿದೆ. ಬುದ್ಧ ಮತ, ಗೌತಮ್ ಬುದ್ಧ, ಮಹಾವೀರ ಜೈನ ವಂಶವನ್ನು ಸ್ಥಾಪನೆ ಮಾಡಿದವರು ಅವರು ಆ ಕಾಲದಲ್ಲಿದ್ದರು. ಜೈನ ಮತ, ಬುದ್ಧ ಮತ ಇವತ್ತು ಇಡೀ ಒಂದು ಅಂತಾರಾಷ್ಟ್ರೀಯ ಮತ ಆಗಬೇಕಾಗಿದ್ದರೆ ಮುಖ್ಯ ಕಾರಣ ಮಹಾನಂದ. ಅವನೇ ಪ್ರೋತ್ಸಾಹ ಕೊಟ್ಟದ್ದು. ಅವನು ಹೋದ ಮೇಲೆ ಸ್ವಲ್ಪ ಈ ಜೈನ ಮತ, ಆಮೇಲೆ ಚಂದ್ರಗುಪ್ತ ಕೂಡ ಅದೇ ಮತಕ್ಕೆ ಸೇರಿದವ. ಮತ್ತು ನನಗೆ ಅನ್ನಿಸಿದೆ, ನೀವು ಭಾಳ ಸೀಮಿತಗೊಳಿಸ್ತೀರಿ ನಿಮ್ಮ ಪ್ರಭಾವ ವಲಯಗಳನ್ನು. ಇಲ್ಲಿ ನಮ್ಮ ಕೇರಳದಲ್ಲಿ ಒಂದು 6 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಯಾರು? ಕೆ ಕರುಣಾಕರನ್. ಅವರು ನಮ್ಮ ಸಮಾಜಕ್ಕೆ ಸೇರಿದವರು. ದೇವಸ್ಥಾನದಲ್ಲಿ ಚೆಂಡೆ ಬಾರಿಸತಕ್ಕಂಥ ಕೆಲಸದವರು, ನಮ್ಮ ಕಾಂಗ್ರೆಸ್ನವರು. ಅದೇ ಪ್ರಕಾರ ನಮ್ಮ ಕರುಣಾನಿಧಿ ಅವರು ನಾಗಸ್ವರ ಬಾರಿಸುವ ಸಮಾಜಕ್ಕೆ ಸೇರಿದವರು. ಅದು ಕಾಕತೀಯ ವಂಶವರು ಕೂಡ ನಮ್ಮ ಸಮಾಜಕ್ಕೆ ಸೇರಿದವರು. ಆದ್ದರಿಂದ ಇವತ್ತಿನಿಂದ ನಿಮ್ಮ ಕೀಳರಿಮೆ ಬಿಟ್ಟು ಬಿಡಬೇಕು. ನಾವು ಈ ದೇಶವನ್ನು ಆಳಿದ ಪ್ರಪ್ರಥಮ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಂದು ಸಮಾಜ ಅಂಥೇಳಿ ನೀವು ತಿಳ್ಕೊಳ್ಬೇಕು. ನಾನು ಅದಕ್ಕಾಗಿಯೇ ಯಾರಿಗೂ ಹೆದರ್ತಾ ಇರಲಿಲ್ಲ. ಅದಕ್ಕಾಗಿಯೇ ಲೀಡರ್ ಆದ. ಹೆದರಿಬಿಟ್ರೆ, ಅಂಜುಬುರುಕತನೇ ಇದ್ದರೆ ಅಮ್ಮ, ನಾವು ಯಾರೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಉಳುವವರೇ ಒಡೆಯರಾಗಬೇಕು ಅಂಥೇಳಿ ಭೂಮಸೂದೆಯನ್ನು ದೇವರಾಜರಸರು ತರ್ತೇನೆ ಅಂತೇಳಿ ನನಗೆ ಹೇಳಿದ ಮೇಲೆ ನಾನು MLA ಟಿಕೆಟಿಗೆ ಒಪ್ಪಿದ್ದು. ಇಲ್ಲದಿದ್ದರೆ ನಾನು ಒಪ್ತಾ ಇರಲಿಲ್ಲ. ಅಂದರೆ ಅವರಿಗೆ, ಬಡವರಿಗೆ ಉಳುವವರೇ ಹೊಡೆದಾಗಬೇಕು. ಅಂದರೆ ನೀನು ಏನು ಹೇಳ್ತೀರಿ ಆ ತಿದ್ದುಪಡಿ ನಾನು ಮಾಡ್ತೇನೆ, ನೀನು ಹೇಳಿದಂಥ ಯಾವ ಮಸೂದೆ ನೀವು ಮಾಡ್ತೀರೋ ಅದನ್ನು ಮಾಡ್ತೇನೆ ಅಂಥೇಳಿ ಅವರು ಮಾತು ಕೊಟ್ಟರು ನನಗೆ. ಇಲ್ಲದಿದ್ದರೆ ನಾನು ವಕೀಲನಾಗಿಯೇ ಸುಪ್ರೀಂ ಕೋರ್ಟ್ವರೆಗೆ ಹೋಗಬೇಕು ಅಂತೇಳಿ ನನ್ನ ತಲೆಯಲ್ಲಿದ್ದದ್ದು. ಯಾಕಂದರೆ ಈ ಹಿಂದಿನ ಭೂಮಸೂದೆ ಇದ್ದರೆ, ನಿಮ್ಮ ಹತ್ರ ಗೇಣಿ ಚೀಟಿ ಇದೆಯಾ? ಗೇಣಿ ಚೀಟಿ ಅವ್ರ ದನಿಗಳ ಹತ್ರ ಇದೆ, ನಿಮ್ಮ ಹತ್ರ ಗೇಣಿ ಚೀಟಿನೂ ಇಲ್ಲ. ಹಾಗಿರುವಾಗ ಭೂಮಿಯ ಯಾವ ಕೋರ್ಟು ಕೊಡ್ತಾ ಇರಲಿಲ್ಲ. ಕೋರ್ಟಿನ ಅಧಿಕಾರವನ್ನೇ ಕಿತ್ತೆಗೆದು ಟ್ರಿಬ್ಯುನಲ್ಸ್ ಮಾಡಿ, ಆ ಕಾನೂನನ್ನು ತಿದ್ದುಪಡಿ ಮಾಡಿ, ಇವತ್ತು ಉಳುವವನೇ ಹೊಲದಡೆಯರಾಗಬೇಕು ಅಂತೆಂಬ ನನ್ನ ಪ್ರಪ್ರಥಮ ರಾಜಕೀಯದ ಉದ್ದೇಶ ಇವತ್ತು ಈಡೇರಿದ್ದು ನನಗೆ ಭಾಳ ಸಂತೋಷವನ್ನು ಕೊಡ್ತದೆ. ಅದಕ್ಕೆ ಭಾಳ ಹೋರಾಟ ಮಾಡಬೇಕಾಗಿತ್ತು. ವಕೀಲನಾಗಿ ಹೋರಾಟ ಮಾಡಿದೆ, ವಿಷ ಕೂಡ ಕುಡಿದೆ. ಯಾರೋ ವಿಷ ಕೊಟ್ಟರು ಒಂದು ಕಡೆ ಹೋದಾಗ. ಆದರೆ ಅಷ್ಟು ಸುಲಭವಾಗಿ ಸಾಯುವುದಿಲ್ಲ ನಾವು. ಏನು ಹೇಳ್ತೀರಿ ನಾರ್ವೇಕರ್ ಅವರೇ? ಆ ಸುಲಭದಲ್ಲಿ ಸಾಯಲಿಕ್ಕೆ ಆಗೋದಿಲ್ಲ ಅದು. ಆಮೇಲೆ ನಮ್ಮ ಕತ್ತಿಯಿಂದ ಹೊಡಿಲಿಕ್ಕೆ, ಲಾರಿಯ ಅಡಿಯಲ್ಲಿ ಹಾಕಲಿಕ್ಕೆ ಇದೆಲ್ಲ ಪ್ರಯತ್ನ ನಡೆಯಿತು, ಏನೂ ಆಗಲಿಲ್ಲ. ನನಗನ್ನಿಸ್ತು, ಭಾಳ ಅನೇಕ ಹಿಂದುಳಿದ ವರ್ಗದವರಿಗೆ ಏನು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇದೆ.
ಇಂಜಿನಿಯರ್ ಆಗಬೇಕು ಅಂತ ಆಸೆ ಇದೆ. ಎಲ್ಲಿ ಸಾಧ್ಯ? ಡೊನೇಷನ್ ಲಕ್ಷಾಂತರ ರೂಪಾಯಿ ಕೊಡಬೇಕು. ಅದಕ್ಕೆ ನಾನು ಆಲೋಚನೆ ಮಾಡಿದೆ. ಅನೇಕರು ಕೇಳ್ತಾರೆ ನಿಮಗೆ ಎಲ್ಲಿಂದ ಇದು ಬಂತು ಅಂತೇಳಿ. ಎಲ್ಲಿಂದೂ ಬರಲಿಲ್ಲ, ನನ್ನ ಹೃದಯದಿಂದ ಬಂತು. ನಾನೇನು ಯಾವ ಸಮಾಜದಲ್ಲಿ ತುಡಿಯಲ್ಪಟ್ಟನೋ ಆ ನೋವಿನಿಂದ, ಹಸಿವಿನ ಆ ಅಗ್ನಿಕುಂಡದಿಂದ ಅದು ಆ ಐಡಿಯಾ ನನಗೆ ಬಂತು. ಅದಕ್ಕಾಗಿ CET ಮಾಡಿದೆವು. ಅವ್ರು ಹೇಳಿದರು, ನೀವು ನಾರ್ವೇಕರ್ ಹೇಳಿದ್ರು. ಈಗ ಏನಂತ ಹೇಳಿದರೆ, ಅದು ಅನುಷ್ಠಾನ ಮಾಡಬೇಕಾದ್ರೆ ಅದು ಸುಲಭ ಇರಲಿಲ್ಲ. ಭಾಳ ಶ್ರೀಮಂತರು, ಆಗರ್ಭ ಶ್ರೀಮಂತರು ಮೆಡಿಕಲ್ ಕಾಲೇಜ್ ನಡೆಸೋದು. ಒಬ್ಬ ನನ್ನ ಸಂಬಂಧಿಕರು, ಅವರ ಮಗಳ ಮದುವೆಗೆ ಒಬ್ಬ ಡಾಕ್ಟ್ರು ಇನ್ವಿಟೇಷನ್ ಕೊಡಲಿಕ್ಕೆ ಹೋದರೆ ಈ ಮೆಡಿಕಲ್ ಕಾಲೇಜ್ ಯಜಮಾನರ ಹತ್ರ ಅವ್ರಿಗೆ ಗೊತ್ತಾಯಿತು ವೀರಪ್ಪ ಮೊಯ್ಲಿಯವರಿಗೆ ಸಂಬಂಧ ಇವರು ಅಂತೇಳಿ. ಹೇಳಿದರು, ವೀರಪ್ಪ ಮೊಯ್ಲಿ ನನ್ನ ಎದುರಿಗೆ ಬಂದರೆ ಅವನನ್ನು ಹಿಚ್ಚಿಕ್ಕಿಕೊಳ್ಳಬೇಕು ಅಂತೇಳಿ ಅನಿಸ್ತದೆ. ಅದು ಕೂಡ ಹಿಚ್ಚಿಕ್ಕಿಕೊಳ್ಳುವುದು, ಬೇರೆ ಕೋವಿ ಕತ್ತಿಯಿಂದಲ್ಲ. ಕೆಲವು ಸ್ವಾಮಿಗಳು, ಕೆಲವು ಮಾತ್ರ, ಎಲ್ಲ ಸ್ವಾಮಿಗಳಲ್ಲ, ಅವ್ರು ಹೇಳಿದರು ವೀರಪ್ಪ ಮೊಯ್ಲಿಯವರಿಗೆ ನಾವು ಶಾಪ ಕೊಡ್ತೇವೆ ಅಂತೇಳಿ. ನಾನು ಹೇಳಿದೆ, ಈ ಶಾಪದಿಂದ ಎಲ್ಲೂ ನಡೆಯುವುದಿಲ್ಲ. ಅನೇಕ ಲಕ್ಷಾಂತರ ಕೋಟ್ಯಾಂತರ ಬಡವರು ಯಾರಿದ್ದಾರೆ ಅವರ ವರದ ಎದುರಿಗೆ ನಿಮ್ಮ ಯಾವ ಶಾಪ ಕೂಡ ನಡೆಯುವುದಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟೆ ನಾನು. ಇವತ್ತು ಭಾಳ ಸಂತೋಷ ನನಗೆ. ಯಾಕೆಂತ ಹೇಳಿದರೆ ಅನೇಕರು ಡಾಕ್ಟ್ರು, ಅನೇಕರು ಇಂಜಿನಿಯರು, ಎಲ್ಲಿ ಹೋದರೂ ಕೂಡ ನಮ್ಮ ಮಗ ಇಂಜಿನಿಯರ್ ಆಗಿದ್ದಾನೆ, ನನ್ನ ಮೊಮ್ಮಗ ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ. ಇದಕ್ಕಿಂತ ಜೀವನ ನನಗೆ ಪ್ರಚಾರನೂ ಬೇಕಾಗಿಲ್ಲ. ಅದು ಇವತ್ತು ಎಲ್ಲರಿಗೂ ಎಲ್ಲವನ್ನೂ ದಕ್ಕಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ಅದು ಹೋರಾಟದಿಂದ ಆಗ್ತದೆ ಅಲ್ವಾ? ಸುಮ್ಮನೆ ಇದ್ದರೆ ಆಗೋದಿಲ್ಲ. ಎಲ್ಲ ನಿಮ್ಮನಿಗೆ ಎಲ್ಲ ಬಸ್ಕಿ ಎಲ್ಲ ಅವ್ರು ಬಿಡುವುದಿಲ್ಲ, ಸಪ್ರೆಸ್ ಮಾಡ್ತಾರೆ. ನಾನು ಈಗಾಗಲೇ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಬೇಕಿತ್ತು. ಆದರೆ ನಿಮ್ಮ ಆಶೀರ್ವಾದದಿಂದ, ಬಡವರ ಆಶೀರ್ವಾದದಿಂದ ಇಂದು ಕೂಡ ಕೆಲಸ ಮಾಡತಕ್ಕಂಥ ಒಂದು ಶಕ್ತಿ ನನಗೆ ದೇವರು ಕೊಟ್ಟಿದ್ದಾರೆ. ಬುದ್ಧಿವಂತಿಕೆ ಯಾರೋ ಶ್ರೀಮಂತರದಲ್ಲ. ನೀವು ಏನು ಹೇಳ್ತೀರೋ ಏನೋ. ಸಪ್ತರ್ಷಿಗಳು ಯಾರು? ಒಬ್ಬರು ಬ್ರಾಹ್ಮಣರಲ್ಲ ಸಪ್ತರ್ಷಿಗಳು. ಎಲ್ಲರೂ ಶೂದ್ರರು, ಅನೇಕರು, ಒಂದೆರಡು ಜನ ಶೂದ್ರರು ಮತ್ತು ಪರಿಶಿಷ್ಟ ವರ್ಗದವರು. ವಾಲ್ಮೀಕಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವ. ವೇದವ್ಯಾಸ ಹಿಂದುಳಿದ ವರ್ಗಕ್ಕೆ ಸೇರಿದವ. ಆದರೆ ಅವರನ್ನೆಲ್ಲ ಅವರು ತಗೊಂಡಿದ್ದಾರೆ. ಅವರು ಶ್ರೀಮಂತರು ವರ್ಗದವರು ಅವರನ್ನು ತಗೊಳ್ತಾರೆ. ನಾನು ಹೇಳೋದು, ಈಗ ಅನೇಕರು, ನಾನು ಅವರಿಗೆ ಒಂದು ಮಾತ್ರ ಗೊತ್ತಾಯಿತು. ನಾನು ಒಂದು ಮಹಾಕಾವ್ಯ ಅಲ್ಲ, ರಾಮಾಯಣ ಮಾನ್ವೇಷಣಂ ಒಂದು ಕಾವ್ಯ, ಅದಕ್ಕೂ ಪ್ರಶಸ್ತಿ ಸಿಕ್ಕಿದೆ. ಸಿರಿಮುಡಿಯ ಪರಿಕ್ರಮ ಅಂತೇಳಿ ದ್ರೌಪದಿದ್ದು, ಮಹಾಭಾರತದ್ದು, ಅದು ಮಹಾಕಾವ್ಯ. ಕೊನೆಗೆ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅಂತೇಳಿ ಜೈನಿಗೆ ಸಂಬಂಧಪಟ್ಟದ್ದು 3 ಮಹಾಕಾವ್ಯ ಬರೆದಿದ್ದೇನೆ. ನನಗೆ ತೋರಿಸಿ, ಒಬ್ಬ ಪೊಲಿಟಿಷಿಯನ್ ಈ ಜಗತ್ತಿನಲ್ಲಿ, ಭಾರತದಲ್ಲಿ ಯಾರಾದರೂ 3 ಮಹಾಕಾವ್ಯ ಬರೆದದ್ದು ನನಗೆ ತಿತ್ತಿ ತೋರಿಸಿ. ಸಾಧ್ಯ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಲ್ಲ, ನಿಮ್ಮಿಂದ ಸಾಧ್ಯ. ನಿಮ್ಮ ಮಗ. ಆದರೆ ಅಧ್ಯಯನಶೀಲರಾಗಿರಬೇಕು. ಅದಕ್ಕಾಗಿ ತಪಸ್ಸು ಮಾಡಬೇಕು. ತಪಸ್ಸು ಮಾಡದೆ ಯಾವುದೂ ಆಗೋದಿಲ್ಲ. ನನ್ನ ತಾಯಿ ನಿರಕ್ಷರ ಕುಕ್ಷೆ, ಅವರು ಓಮ್ಮ ಅಂತ. ಅವ್ರು 4 ಗಂಟೆ ಬೆಳಿಗ್ಗೆ ಎಬ್ಬಿಸೋದು, ನಾನು ಓದಬೇಕು, ಚಿಮಿಣಿ ದೀಪ ಇಡೋದು. ಆಗ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಬೆಳಿಗ್ಗೆ ಅವರು ಎದುರಿಗೆ ಕೂತ್ಕೊಳ್ಳೋದು. ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಒಂದು ದಿವಸ ನೋಡ್ತೇನೆ, ಆಗ ಬದುಕಿದ್ದರು ನಮ್ಮ ತಾಯಿ. ಮುಖ್ಯಮಂತ್ರಿಯ ಬಂಗಲೆಯಲ್ಲಿ ಅವ್ರ ಎದುರು ಬಂದು 4 ಗಂಟೆಗೆ ಕೂತ್ಕೊಂಡಿದ್ದಾರೆ. ನಾನು ಅವರಿಗಿಂತ ಪ್ರಚಂಡ. ನಾನು 4 ಗಂಟೆಗೆ ಎದ್ದಿದ್ದೆ ಆ ದಿವಸ ಕೂಡ. ಆಮೇಲೆ ರಾತ್ರಿ 12 ಗಂಟೆವರೆಗೆ ಕೂತ್ಕೊಳ್ಬೇಕು, ಚಿಮಿಣಿ ದೀಪ ಇಟ್ಟು. ಇದು ಅಧ್ಯಯನ ಮಾಡಿ ಮಾಡಿ ಏನಾಗಿದೆ, ಈಗ ಅಧ್ಯಯನ ಮಾಡದೆ ನನಗೆ ದಿನನೇ ಹೋಗೋದಿಲ್ಲ, ಗಂಟೆನೇ ಹೋಗೋದಿಲ್ಲ. ಈಗ ಏನು ಮಾಡಿದೆ, 3 ಮಹಾಕಾವ್ಯ ಆಯಿತು. ಇನ್ನು ಮಹಾಕಾವ್ಯ
ಬೇಡ. ಇವತ್ತು ನಾಗರಿಕತೆಯಿಂದ, ಸಿವಿಲೈಸೇಷನ್ನಿಂದ ಅಥವಾ ಇತಿಹಾಸದಲ್ಲಿ ಜಗಳವೇ ಅಲ್ವಾ? ಜಗಳ ಅಲ್ಲದೆ ಬೇರೆ ಏನಿದೆ? ರಾಮಾಯಣದಲ್ಲಿ ಯುದ್ಧ ಆಯಿತು, ರಾವಣದ್ದು. ಏನಾಯಿತು ಕೊನೆಗೆ? ಏನೂ ಆಗಲಿಲ್ಲ. ರಾಮ ಲಕ್ಷ್ಮಣ ಕೂಡ ಅಂತ ಅವ್ರಿಗೇನಾಯಿತು? ಅವರು ಕೂಡ ಹೊರಗೆ ಹೋದರು. ಆ ಲೋಕಕ್ಕೆ, ಯಾವ ಲೋಕದಿಂದ ಬಂದಿರೋ ಆ ಲೋಕಕ್ಕೆ ಹೋದರು. ಮಹಾಭಾರತದಲ್ಲಿ ಯಾರಾದರೂ ಗೆದ್ದು ಅವರು ಸೋತವರು ಅಂದರೆ ಎಲ್ಲರೂ ಸೋತವರೇ. ರಾಮಾಯಣದಲ್ಲಿ ಎಲ್ಲರೂ ಸೋತವರೇ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಇರ್ತಾ ಇರುವಾಗ ಸಂಸ್ಕೃತಿ ಇವತ್ತು ನಮಗೆ ಬದುಕನ್ನು ಕೊಡತಕ್ಕಂಥ ಕಲ್ಚರ್, ನಮ್ಮಲ್ಲಿರತಕ್ಕಂಥ ದ್ವೇಷ, ವೈಯಕ್ತಿಕ ದ್ವೇಷ, ದೇಶದ ಮಧ್ಯೆ ದ್ವೇಷ, ಸಮಾಜದ ಮಧ್ಯೆ ದ್ವೇಷ, ಜಾತಿಯ ಮಧ್ಯೆ ದ್ವೇಷ, ಇದು ಅಳೆಯದೇ ಇದ್ದರೆ ಮಾನವ ಉದ್ಧಾರ ಆಗುವುದಿಲ್ಲ. ಅದಕ್ಕಾಗಿ ನಾನು ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಒಂದು ಮಹಾಕಾವ್ಯ ಬರಿತಾ ಇದ್ದೇನೆ. ಅದು ಗದ್ಯ ಮಹಾಕಾವ್ಯ. ಅದರ ಪ್ರಕಾರ 1 ವಾಲ್ಯೂಮ್ ಆಯಿತು, 2ನೇ ವಾಲ್ಯೂಮ್ ಆಯಿತು, 3ನೇ ವಾಲ್ಯೂಮ್ ಕೂಡ ಬಿಡುಗಡೆ ಆಗಿದೆ. 4ನೇ ವಾಲ್ಯೂಮು ಅದು ಜನವರಿಯಲ್ಲಿ ಬಿಡುಗಡೆ ಆಗಬೇಕು ಅಂತೇಳಿ ಮನಸ್ಸಿತ್ತು. ಆದರೆ ಪೆನ್ನು ನಿಲ್ಲುವುದೇ ಇಲ್ಲ, ಬರಿತಾ ಇದ್ದೇನೆ. ಬಹುಶಃ ಮೇ ಅಥವಾ ಜೂನ್ನಲ್ಲಿ 4ನೇ ಮಹಾಕಾವ್ಯದ ವಿಶ್ವ ಸಂಸ್ಕೃತಿಯ ಮಹಾಯಾನ ಬಿಡುಗಡೆ ಆಗ್ತಾಯಿದೆ. ಇನ್ನೊಂದು 1.5 ವರ್ಷದ ಮೇಲೆ 5ನೇ ಗದ್ಯ ಮಹಾಕಾವ್ಯ ಬಿಡುಗಡೆ ಆಗ್ತದೆ. ನಾನು ಹೇಳೋದು ಇದು ವೀರಪ್ಪ ಮೊಯ್ಲಿಯದ್ದು ಸಾಧನೆ ಅಲ್ಲ. ನನ್ನ ಮುಂದೆ ಇರತಕ್ಕಂಥ ನೀವು, ನಿಮ್ಮ ಮಕ್ಕಳನ್ನು ಕೂಡ ನಮ್ಮ ತಾಯಿ ಯಾವ ರೀತಿಯಲ್ಲಿ ಸಾಕಿದ್ರು, ಬೆಳೆಸಿದ್ರು, ಆ ವಿದ್ಯೆಯ ಜ್ಞಾನದ ಹಸುವಿನ ಒಂದು ದೆಸೆಯಿಂದ ಇವತ್ತು ನಾನು ಈ ಸ್ಥಾನಕ್ಕೆ ಬಂದೆ. ಮುಖ್ಯಮಂತ್ರಿ ಆದಾಗಲೂ ಕೂಡ ಅಷ್ಟೇ ಎಲ್ಲ ಧೈರ್ಯವಾಗಿ ಮಾಡಿದೆ. ನಾನು ಎಷ್ಟು ದಿವಸ ಮುಖ್ಯಮಂತ್ರಿ ಆದ ಪ್ರಯೋಜನ ಇಲ್ಲ ಅಲ್ವಾ? ಭೂ ಮಸೂದೆ ಆಯಿತು, CET ಆಯಿತು, ಅದೇ ಪ್ರಕಾರ ಮಹಿಳೆಯರಿಗೆ ಅರ್ಧ ಪಾಲು ಆಸ್ತಿಯ ಇದು ಕೂಡ ನಾನು ಇಲ್ಲಿ ಮಾಡಿದ ಮೇಲೆ ಮತ್ತೆ ಡೆಲ್ಲಿಗೆ ಹೋದ ಮೇಲೆ ಸೋನಿಯಾ ಗಾಂಧಿ ಅವರ ಹತ್ರ ಹೇಳಿ ನಾನು ಕರ್ನಾಟಕದಲ್ಲಿ ಮಾಡಿದ್ದೇನೆ, ದೇಶಕ್ಕೆ ಮಾಡೋಣ ಅಂತೇಳಿ ಆ ಕಾನೂನು ಕೂಡ ನಾನು ಕಾನೂನು ಮಂತ್ರಿಯಾಗಿ ದೇಶದಲ್ಲಿ ಮಾಡಿದ್ದೆ. ಅವರ ಹೆತ್ತವರ ಆಸ್ತಿಯಲ್ಲಿ ಅರ್ಧ ಪಾಲು ಮಹಿಳೆಯರಿಗೆ. ಎಷ್ಟು ಜನರಿಗೆ ಪ್ರಚಾರ ಆಗ್ತದೆ ಇಲ್ವೋ ಅದು ಮುಖ್ಯ ಅಲ್ಲ ನನಗೆ ಅಲ್ವಾ? ಆದರೆ ನ್ಯಾಯ ಎಲ್ಲಿ ಸಲ್ಲಬೇಕು ಆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಆಮೇಲೆ ನನಗನ್ನಿಸ್ತು ಭಾಳ ಈ ಶ್ರೀಮಂತರೆಲ್ಲ ಭಾಳ ಹಣ ಮಾಡ್ತಾ ಇದ್ದಾರೆ, ಅವರೆಲ್ಲೆಲ್ಲೋ ಖರ್ಚು ಮಾಡ್ತಾರೆ. ಸಮುದಾಯ ಅವರ ಜೊತೆಯಲ್ಲಿ ಇಂಡಸ್ಟ್ರಿಯಲಿಸ್ಟ್ ತಮ್ಮ ಕೈಯಲ್ಲಿ ತೆಕ್ಕೆಯಲ್ಲಿ ಇಟ್ಟುಕೊಂಡು ಮುಂದೆ ಹೋಗಬೇಕು. ನಾನು ಕಂಪನಿ ಅಫೇರ್ಸ್ ಮಂತ್ರಿ ಆಗಿದ್ದೆ. ಆವಾಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಬಹುಶಃ ಜಗತ್ತಿನಲ್ಲಿ ಅಂಥ ಕಾನೂನಿಲ್ಲ, ಜಗತ್ತಿನಲ್ಲಿಲ್ಲ. ನಾನು ಅದನ್ನು ಕಂಪನಿ ಆ್ಯಕ್ಟ್ನಲ್ಲಿ ಕ್ರೋಢೀಕರಿಸಿ CSR ಇವತ್ತು ಆಗ ಎಲ್ಲ ಟಾಟಾ, ಬಿರ್ಲಾ ಎಲ್ಲರೂ ಕೂಡ ಒಪೋಸ್ ಮಾಡಿದರು. ನಾನು ಅವ್ರ ಹತ್ರ ಹೋದೆ. 5-6 ಕಡೆ ನಾವು ಸಮಾಲೋಚನೆ ಮಾಡಿದ್ದೆವು, ಕನ್ಸಲ್ಟೇಟಿವ್ ಪ್ರಾಸೆಸ್ ಇಡೀ ದೇಶದಲ್ಲಿ, ಕಲ್ಕತ್ತಾದಲ್ಲಿ, ಬಾಂಬೆಯಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಡೆಲ್ಲಿಯಲ್ಲಿ. ಕೊನೆಗೆ ಅವರೂ ಒಪ್ಪಿದರು, ಸರಿ ನೀವು ಹೇಳುವಂಥದ್ದು. ಇವತ್ತು ಅದು ಜಾರಿ ಇದೆ, ಅದು ಯಾರು ತೆಗೆದುಹಾಕಲಿಕ್ಕೆ ಆಗೋದಿಲ್ಲ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅವರ ಲಾಭದ 2% ಬಡವರಿಗೆ ಕೊಡಬೇಕು, ಸಮುದಾಯಕ್ಕೆ ಹಿಂದೆ ಹೋಗಬೇಕು. ಇದು ಕೂಡ ಇವತ್ತು ನಾವು ಕಾನೂನು ಮಾಡಿದ ಬೇರೆ ಅನೇಕ ಕಾನೂನುಗಳಿರ್ಬೋದು, ಎಲ್ಲ ವಿಶ್ಲೇಷಣೆ ಮಾಡಿ ಹೋದರೆ ನಿಮ್ಮ ಹಸಿವು ಮತ್ತು ಜಾಸ್ತಿ ಆಗ್ತದೆ. ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಹೇಳೋದು, ಈಗ ಒಂದು ಉದಾಹರಣೆ ಕೊಡ್ತೇನೆ. ನಿಮ್ಮ ಸಮಾಜದವರು ಒಬ್ಬರು ಮಾರ್ಷಲ್ಕರ್ ಅಂತೇಳಿದ್ದಾರೆ, ಗೊತ್ತಾ ನಿಮಗೆ? ನೀವು ನಿಮ್ಮ ಇದರಲ್ಲಿ ಕಾಣಿಸಿದ್ದೀರಿ ಅಲ್ವಾ? ಮಾರ್ಷಲ್ಕರ್ ಅವ್ರದ್ದು ಹೆಸರು ಹೇಳ್ತೇನೆ. ಅವರು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ನಾನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾದ ಮೊರಾರ್ಜಿ ದೇಸಾಯಿ ಮೊದಲು ಅಧ್ಯಕ್ಷರಾಗಿದ್ದು, 2ನೇ ಆಯೋಗಕ್ಕೆ ನಾನು ಅಧ್ಯಕ್ಷನಾದೆ.
ಅವ್ರು ಮಾಡಿದರು. ಆವಾಗ ಒಂದು ಸಮಸ್ಯೆ ಬಂತು. ಹಿಂದುಳಿದ ವರ್ಗದವರಿಗೆ ಎಲ್ಲ ಸರ್ವೀಸಸ್ನಲ್ಲಿ ಎಲ್ಲ ರಿಸರ್ವೇಷನ್ ಬಂತು ಮಂಡಲ್ ಕಮಿಷನಿಂದ. ಹೌದು, ಅದಕ್ಕೆ ಆದರೆ ನಮ್ಮ ಬಡ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿನಿಯರಿಗೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ IIT, IIM, ಏಮ್ಸ್ ಸುಮಾರು 19 ಪ್ರಮುಖವಾದಂಥ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಇರಲಿಲ್ಲ, ರಿಸರ್ವೇಷನ್ ಇರಲಿಲ್ಲ. ನಾವು ಆವಾಗ UPA 1ನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರ ಬೆಂಬಲದಿಂದ ಐ ಥಿಂಕ್ 44th ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್, ಅಂದರೆ ಅವರಿಗೆ 27% ಈ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದಕ್ಕೂ ಕೂಡ ಮೀಸಲಾತಿ ಕೊಡಬೇಕು ಅಂತೇಳಿ ಗೊಂದಲ ಆಯಿತು. ಮಂಡಲ ಆಯೋಗದ ಹಾಗೆಯೇ ರಕ್ತಪಾತ ಆಗ್ತದೆ ಅಂತೇಳಿ ಇಡೀ ದೇಶದಲ್ಲಿ ದೊಡ್ಡ ಗೊಂದಲ ಆಯ್ತಾಗ. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಳಿಸಿದ್ರು, ನಿಮ್ಮನ್ನು ನಾನು ಓವರ್ಸೈಟ್ ಕಮಿಟಿ ಮಾಡ್ತೇನೆ, ಆ ಓವರ್ಸೈಟ್ ಕಮಿಟಿಯನ್ನು ಇಲ್ಲಿ ನಿಮ್ಮನ್ನು ಅಧ್ಯಕ್ಷ ಮಾಡ್ತೇನೆ, ಆದ್ದರಿಂದ ನೀವು ವರದಿ ಕೊಟ್ಟು ಈ ಸಮಸ್ಯೆಯನ್ನು ಇವತ್ತು ಬಗ್ಗನೆ ಎದ್ದು ಬಿಟ್ಟಿದೆ, ಅದಕ್ಕೆ ಸಾಂತ್ವನ ಕೊಡಬೇಕು ಅಂತೇಳಿ ನನಗೆ ಹೇಳಿದಾಗ ನನಗೆ ಹೇಳಿದೆ, ಇದು ಭಾಳ ದೊಡ್ಡ ಜವಾಬ್ದಾರಿ ನಾನು ಕೊಡ್ತಾ ಇದ್ದೀರಿ, ಆದರೂ ವಹಿಸ್ಕೊಳ್ತೇನೆ ಅಂತೇಳಿ ಹೇಳಿದೆ. ಸಮಿತಿ ಮಾಡಿದರು. ಸಮಿತಿಯಲ್ಲಿ ಯಾರಿಗೆ ಗೊತ್ತಾ, ಮಾಶಲ್ಕರ್ ಒಬ್ಬರನ್ನು ಪುಣ್ಯಕ್ಕೆ ತಂದರು, ಮತ್ತೊಬ್ಬರು ಮೆಂಬರ್ ಸೆಕ್ರೆಟರಿ, ಅವರು IAS ಆಫೀಸರ್, ಇನ್ನು 2 ಸದಸ್ಯರು ಶೆಡ್ಯೂಲ್ ಕಾಸ್ಟ್ಗೆ ಸೇರಿದವರು. ಬಹುಶಃ ಇದನ್ನು ನಾನು ಓಪನ್ ಆಗಿ ಹೇಳಬೇಕು ಬೇಡೋ ಗೊತ್ತಿಲ್ಲ, ಶೆಡ್ಯೂಲ್ ಕಾಸ್ಟ್ ಬಂದವರು ವಿರೋಧ ಮಾಡಿದ್ದಾರೆ. ಇಲ್ಲ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಹಾಳಾಗಿಬಿಡ್ತದೆ, IIT ಇದೆಲ್ಲ ಭಾಳ ಪ್ರಾಮುಖ್ಯತೆ ಇದೆ ಅಂತೇಳಿ ಹೇಳಿದರು. ಅದೇ ಪ್ರಕಾರ ಇದರ ಅಧ್ಯಕ್ಷರು ಯಾರಿದ್ದರು, IIT, IIM ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಉದ್ಯಮಿಗಳು ಅಧ್ಯಕ್ಷರಾಗಿದ್ದರು ಆ ಇನ್ಸ್ಟಿಟ್ಯೂಟ್ಗಳಿಗೆ. ನಮ್ಮ ಅಂಬಾನಿಯವರಿದ್ದರು, ಅಂಬಾನಿಯವರಿಲ್ಲ, ಬೇರೆಯವರಿದ್ದರು, ನಾರಾಯಣ ಮೂರ್ತಿ ಇದ್ದರು, NR ನಾರಾಯಣ ಮೂರ್ತಿ, ಅವರೆಲ್ಲ ರಾಜೀನಾಮೆ ಕೊಟ್ಟರು. ನಾನು ರಾಜೀನಾಮೆ ಕೊಟ್ಟವರನ್ನು ಪುನಃ ಯಾಕೆ ಕರೆಸೋದು ಅಂತೇಳಿ ನಾನು ಆ ಕೆಲಸ ಮಾಡಲಿಲ್ಲ. ಆ ಡೈರೆಕ್ಟರ್ಸ್ ಯಾರಿದ್ದಾರೆ ಆಯಾ ಇನ್ಸ್ಟಿಟ್ಯೂಟ್ ಇದ್ದು ಅವರನ್ನು ಕರೆಸಿದೆ. ನಿಮಗೇನು ಸಮಸ್ಯೆ, ಬಡವರಿಗೆ ಸಂಸ್ಥೆ, ಬಡವರಿಗಿದ್ದು ಸಮಸ್ಯೆ ಅಲ್ವಾ, ದೇಶದ ಸಂಸ್ಥೆ ಅಲ್ವಾ, ನೀವು ಎಷ್ಟರಲ್ಲಿ ನಂಬರ್ 1 ಬಂದಿದ್ದೀರಿ, ಯಾವ ಸಂಸ್ಥೆಗಳು ಬಂದಿದೆ ಅಂತೇಳಿ ಕೇಳಿದಾಗ ಅವರ ಉತ್ತರ ಇಲ್ಲ, ಯಾರು ನಂಬರ್ 1 ಬರಲೇ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸನ್ನು ಅವರನ್ನು ಇಲ್ಲದೆ ನಂಬರ್ 1 ಬರಲಿಕ್ಕಾಗಲಿಲ್ಲ. ನಾನೇನು ಹೇಳಿದೆ, ಬೇಕಾದ ಸವಲತ್ತು ಕೊಡ್ತೇನೆ. ಅವರು 15,000 ಕೋಟಿ ಕೇಳಿದರು. ನಾನು ಅಂದಿನ ಪ್ಲಾನಿಂಗ್ ಕಮಿಷನ್ ಹತ್ರ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಹತ್ರ 18,000 ಕೋಟಿ ರೂಪಾಯಿ ಆ 18 ಸಂಸ್ಥೆಗಳಿಗೆ ನಾನು ಕೊಟ್ಟೆ. ಏನು ಸ್ಟಾಫ್ ಬೇಕು, ಬೇಕಂತ ಕಳಿಸಿ, ಹೊರ ದೇಶದಿಂದ ತರಿಸಿ, ಎಷ್ಟು ಸಂಬಳ ಕೊಡ್ತೀರೋ ಕೊಡಿ, ಎಷ್ಟು ಜಾಗ ಬೇಕಾದರೂ ಕೊಡಿ ಹೇಳಿದ ಮೇಲೆ ಇಟ್ ವಾಸ್ ಎಗ್ರೀಡ್. ಆದರೆ ನನಗೆ ತಾಪತ್ರಯ, ನನ್ನ ಸಮಿತಿ, ಇಬ್ಬರು ವಿರೋಧ, ನನಗೆ ದಿನಾಲು ಜಗಳ. ಆದರೆ ಮ್ಯಾನ್ ಹೂ ಸ್ಟುಡ್ ವಿತ್ ಮೀ, ನನಗಾಗ ನಮ್ಮ ಸಮಾಜಕ್ಕೆ ಸೇರಿದವರು ಅಂತೇಳಿ ಮಾಶೇಲ್ಕರ್ ಹೇಳಲೇ ಇಲ್ಲ, ಆದರೆ ಮಾಶೇಲ್ಕರ್ ಅವರ ಬೆಂಬಲದಿಂದ ಆ ವರದಿಯನ್ನು ನಾನು ಕೊಡಲಿಕ್ಕೆ ಸಾಧ್ಯ ಆಯಿತು. ಆ ವರದಿ ಕೊಟ್ಟ ಮೇಲೆ ಈ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ, ಫುಲ್ ಬೆಂಚ್ ಕೋರ್ಟ್ನಲ್ಲಿ ಪೆಂಡಿಂಗ್ ಇತ್ತು. ಒಂದು ದಿವಸ ಮಧ್ಯಾಹ್ನ ಪ್ರೊಫೆಸರ್ ರವಿವರ್ಮ ಕುಮಾರ್ ಗೊತ್ತಿರ್ಬೋದು ನಿಮಗೆ, ಇವಾಸ್ ಅಡ್ವೊಕೇಟ್ ಜನರಲ್ ನಮ್ಮದು ಆಗಿದ್ದರು. ಅವರು ಆ ಕೇಸ್ನಲ್ಲಿ ಈ ಹಿಂದುಳಿದ ವರ್ಗದವರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾಯಿದ್ರು. ಮಧ್ಯಾಹ್ನ ಬಂದರು, ಮೊಯ್ಲಿಯವರೇ ನಮ್ಮ ಕೇಸ್ ಹೊರಟೋಗ್ತದೆ, ಡ್ರಾಪ್ ಮಾಡ್ತಾರೆ, ಯಾಕೆ ಆ ವರದಿ ನೀವು ಕೊಡಲೇ ಇಲ್ಲ ಸುಪ್ರೀಂ ಕೋರ್ಟಿಗೆ, ಅಧಿಕಾರಿ ವರ್ಗ ಹೇಗೆ ವಿರುದ್ಧ ಇದ್ದಾರೆ ಅಂತೇಳಿ, ಈ ಬಡವರ ಸಾಮಾಜಿಕ ನ್ಯಾಯದ ವಿರುದ್ಧ ಅಧಿಕಾರಿಗಳು ಇದ್ದಾರೆ ಎಂದು ಇದು ದೊಡ್ಡ ನಿದರ್ಶನ. ಆಗ ಅವರು ಹೇಳಿದರು, ನಿಮ್ಮ ಹತ್ರ ವರದಿ ಇದ್ದರೆ ಕೊಡಿ ಅಂದರೆ 5 ಸುಪ್ರೀಂ ಕೋರ್ಟ್ ಜಡ್ಜಸ್ಸಿಗೆ 5 ಕಾಪಿ ಕೂಡ ನಾನು ಅವರಿಗೆ ರವಿವರ್ಮ ಅವರಿಗೆ ಕೊಟ್ಟೆ. ಅವರು ಅದನ್ನು ಸ್ಟ್ರೈಕ್ಔಟ್ ಮಾಡ್ತಾಯಿದ್ರು, ರದ್ದು ಮಾಡ್ತಾಯಿದ್ರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು. ಅವರು ಕೊಂಡೋಗಿ ಎಲ್ಲ ಜಡ್ಜಸ್ಸಿಗೆ ಕೊಟ್ಟ ಮೇಲೆ ಒಂದು 3 ದಿವಸದ ಮೇಲೆ ಜಡ್ಜ್ಮೆಂಟ್ ಕೊಟ್ಟರು. ಆ ಜಡ್ಜ್ಮೆಂಟಿನ ಪ್ರಕಾರ
ಈ ಹಿಂದುಳಿದ ವರ್ಗರಿಗೆ ಕೊಟ್ಟಂಥ ಮೀಸಲಾತಿಯನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಜಡ್ಜಸ್ ಆಲೋಚನೆ ಮಾಡಿ. ಇದೆಲ್ಲ ಹೋರಾಟ, ಹೆಜ್ಜೆ ಹೆಜ್ಜೆಯಲ್ಲಿ ನೀವು ಹೋರಾಟ ಮಾಡಬೇಕಾಗ್ತದೆ. ಆ ಛಲ ಇರಬೇಕು ನಿಮಗೆ. ಎಲ್ಲಿಂದ ವಿರೋಧ ಬಂದರೂ ಕೂಡ ಆ ವಿರೋಧದ ಗೋಡೆಯನ್ನು ಕುಟ್ಟಿ ಕೆಡೆದು ನೀವು ಮುಂದೆ ಹೋಗತಕ್ಕಂಥ ಚಾಕಚಕ್ಯತೆ, ಆ ಛಲ ಹಿಂದುಳಿದ ವರ್ಗದಲ್ಲಿ ಇದ್ದಾಗ ಮಾತ್ರ ನೀವು ಜಯಗಳಿಸ್ತೀರಿ. ಅದನ್ನೇ ಹೇಳ್ತಾ ಇದ್ದೀನಿ. ಭಾಳ ಮಿದುವಾಗಿರಬೇಡಿ ನೀವು. ಮಿದುವಾಗಿದ್ದರೆ ನಿಮ್ಮನ್ನು ಮತ್ತು ಕೆಳಗೆ ಚೂಟಿ ಹಾಕ್ತಾರೆ. ಧೈರ್ಯವಾಗಿರಿ, ಎದೆ ಮುಂದೆ ಹೋಗಿ ಏನು ಸಾಧನೆ ಮಾಡಬೇಕೋ ಅದರ ಬಗ್ಗೆ ನೀವು ದಿಟ್ಟ ಹೋರಾಟವನ್ನು ಮಾಡಿದರೆ ಈ ಹಿಂದುಳಿದ ವರ್ಗದವರ ಸಮಸ್ಯೆ ಪರಿಹಾರ ಆಗ್ತದೆ. ಕ್ಷಮಿಸಿ, ನಾವು ಬಹುಶಃ ನಮ್ಮ ಸಂವಿಧಾನದ ಆಶಯ, ಕಾನ್ಸ್ಟಿಟ್ಯೂಷನ್ನ ಆಶಯ ಏನಿತ್ತು ಅಂತೇಳಿದರೆ ಈ ದೇಶವನ್ನು ಕಾಸ್ಟ್ಲೆಸ್ ಸೊಸೈಟಿ ಮಾಡಬೇಕು ಅಂತೇಳಿ ಅಲ್ವಮ್ಮ? ಅದು ಮಾಡಲಿಕ್ಕೆ ಆಗಲಿಲ್ಲ. ಆ ಕಾಸ್ಟ್ಲೆಸ್ ಸೊಸೈಟಿ ಮಾಡದೇ ಇದ್ದರಿಂದ ಅತ್ಯಂತ ಹೆಚ್ಚು ಬವಣೆಯನ್ನು, ಕಷ್ಟವನ್ನು ಪಡೆದವರು ಹಿಂದುಳಿದ ವರ್ಗದವರು. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ದೇ ಆರ್ ಹ್ಯಾಪಿ. ಅವ್ರದ್ದು ರಿಸರ್ವೇಷನ್ ಸಿಗ್ತದೆ. ನಾವು ಪ್ರತಿ ಸಾರಿ ಕೂಡ ಹೋರಾಟ ಮಾಡಬೇಕು, ಇಂದು ಕೂಡ ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಮಾಡಿ ನಾನು ಮನಮೋಹನ್ ಸಿಂಗ್ ಇರುವಾಗಲೇ ನ್ಯಾಷನಲ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ಸೆನ್ಸಸ್ ಆಗಬೇಕು ಅಂತೇಳಿ ನಾನು ಕ್ಯಾಬಿನೆಟ್ನಲ್ಲಿ 1 ಗಂಟೆಗಳ ಕಾಲ, ನಾರ್ವೇಕರ್ ಅವರೇ, 1 ಗಂಟೆಗಳ ಕಾಲ ನಾನು ಕ್ಯಾಬಿನೆಟ್ನಲ್ಲಿ ಯಾವ ಮಂತ್ರಿಗಳು ಮಾತಾಡೋದಿಲ್ಲಂತೆ, ಇತಿಹಾಸನೇ ಇಲ್ಲಂತೆ. ನಾನು ಕಣ್ಣು ಮುಚ್ಚಿ 1 ಗಂಟೆಗಳ ಕಾಲ ಮಾತಾಡಿದೆ. ಕಾಸ್ಟ್ ಸೆನ್ಸಸ್ ಯಾವ OBCಗೆ ಯಾಕೆ ಅಗತ್ಯ ಅಂತೇಳಿ. ಅದು ನೋಡಿ ಇವತ್ತು ಈಗ ನೋಟಿಫಿಕೇಷನ್ ಆಗ್ತಾಯಿದೆ ಅಷ್ಟೇ, ಆಗಲಿಲ್ಲ. ಆದ್ದರಿಂದ ನನಗೆ ಅನ್ನಿಸ್ತದೆ, ನನಗೆ ವಯಸ್ಸು, ಆದರೆ ಹೋರಾಟ ಮಾಡತಕ್ಕಂಥ ಹಮ್ಮು ಇದೆ. ಈ ದೇಶದಲ್ಲಿ ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತೇಳಿ ದೊಡ್ಡ ಆಂದೋಲನವನ್ನು ಇವತ್ತು ನಡೆಸಿದರೆ ಆಗ ಮೋಕ್ಷ ಸಿಗುತ್ತೆ. ಯಾರೋ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ, ದೀನದಲಿತರಿಗೆ. ಆದ್ದರಿಂದ ಇವತ್ತು ನೀವು ಸಂಸ್ಥೆಯನ್ನು ಕಟ್ಟಿ ಭದ್ರ ಮಾಡಬೇಕು, ನಿಮ್ಮ ಮನಸ್ಸನ್ನು ಭದ್ರ ಮಾಡಬೇಕು, ನಿಮ್ಮಲ್ಲಿ ಇಚ್ಛಾಶಕ್ತಿಯನ್ನು ಬೆಳೆಸಬೇಕು, ಹೋರಾಟದ ಛಲವನ್ನು ನಿಮ್ಮಲ್ಲಿ ನೀವು ಮುಂದುವರಿಸಿಕೊಂಡು ಹೋಗಬೇಕು. ಆ ಛಲ ನಿಮ್ಮಲ್ಲಿ ಖಂಡಿತವಾಗಿ ಇದೆ. ಸಿಂಧುದುರ್ಗದಿಂದ ಬಂದವರು ಅಂತೇಳಿ ಹೇಳಿದಿರಿ ನೀವು. ಸಿಂಧುದುರ್ಗದ ಆ ಮಹಾಬಲೇಶ್ವರ ಬೆಟ್ಟ ಏನಿದೆ, ಅಲ್ಲಿಂದ ಕೃಷ್ಣಾ ನದಿ ಇಳಿಯುವಾಗ 3 ಬೆರಳಿನ ಗಾತ್ರದಲ್ಲಿ ಇಳಿತದೆ. ಆದರೆ ಕೆಳಗೆ ಇಳಿದ ಮೇಲೆ ಅತ್ಯಂತ ದೊಡ್ಡ ಗಂಗಾ ನದಿ, ಯಮುನಾ ನದಿಯಂತೆ, ಸಿಂಧೂ ನದಿಯಂತೆ ದೊಡ್ಡ ನದಿಯಾಗಿ ಕೃಷ್ಣಾ ನದಿ ಸಮುದ್ರಕ್ಕೆ ಸೇರ್ತದೆ. ಆದ್ದರಿಂದ ನಾವು ಸಣ್ಣದು, ಯಾರೂ ಸಣ್ಣವರಲ್ಲ, ಯಾರೂ ಕಿರಿಯರಲ್ಲ. ನಮ್ಮ ಕೀಳರಿಮೆ, ಆ ಕೀಳು, ನಾವು ಚಿಕ್ಕವರು ಅಂತೇಳಿ ಹೇಳ್ತೇವೆ. ನಾನು ನಿಮಗೆ ಈಗಾಗಲೇ ನಮ್ಮ ಸಮಾಜದ ದೊಡ್ಡ ಬೃಹತ್ ಇತಿಹಾಸವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೊಡ್ಡ ಹೆಜ್ಜೆ ಮುಂದೆ ಹಾಕಿ, ಯಾವಾಗಲೂ ಕೂಡ ಹಿಂದೆ ನೋಡಬಾರ್ದು. ನಿಮಗೆ ಇರ್ಬೋದು ಯಾವುದು ಒಲಿಂಪಿಕ್ಸ್ ಗೇಮ್ನಲ್ಲಿ ಏನು ಅವನ ಹೆಸರು, ಸಿಂಗ್, ಅಲ್ಲಲ್ಲ, ಒಲಿಂಪಿಕ್ಸ್ ಗೇಮ್ನಲ್ಲಿ ಫಸ್ಟ್ ಬರಲಿಕ್ಕೆ ಆಗಲಿಲ್ಲ ಅವನು, ಮಿಲ್ಖಾ ಸಿಂಗ್. ಅವನು ಮುಂದೆ ಓಡ್ತಾ ಇರ್ತಾ ಆಗ ಪಾರ್ಟಿಷನ್ನಲ್ಲಿ ಅವನಿಗೆ ಹೊಡಿಲಿಕ್ಕೆ ಹಿಂದೆ ಬರೆದ್ರು. ಅದನ್ನು ಅವ ಗುರಿ ಮುಟ್ತಾನೆ, ಅವ ಒಲಿಂಪಿಕ್ಸ್ನಲ್ಲಿ ರೇಸ್ನಲ್ಲಿ ಫಸ್ಟ್ ಬರ್ತಾನೆ ಅಂತ ಹೇಳುವಾಗ ಟಕ್ ಅಂತೇಳಿ ಹಿಂದೆ ನೋಡಿದ. ಈ ಲಾಸ್ಟ್ ದಿ ಒಲಿಂಪಿಕ್ ಅವಾರ್ಡ್. ಆದರೆ ಪ್ರಕಾರ ತೇನ್ ಸಿಂಗ್ ಮತ್ತು ಹಿಲಾರಿ ಅವರು ಎವರೆಸ್ಟಿಗೆ ಹೋಗಬೇಕು ಅಂತೇಳಿ ಹತ್ತಾಯಿದ್ರು. ಹಿಲಾರಿ ಆಸ್ಟ್ರೇಲಿಯಾದವ ಹೇಳಿದ, ಐ ಆಮ್ ಟಯರ್ಡ್, ನಾನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ತೇನ್ ಸಿಂಗ್ ಎದ್ದು, ಪುಟ್ ಅನದರ್ ಸ್ಟೆಪ್, ಯು ವಿಲ್ ಗೆಟ್ ಯುವರ್ ಗೋಲ್. ಅವ 2 ಸ್ಟೆಪ್ ಮುಂದೆ ಹಾಕಿದ, ಈ ರೀತಿ ಎವರೆಸ್ಟ್ ಪೀಕ್. ಆದ್ದರಿಂದ ನೀವು ಅನುಮಾನ ಮಾಡಿ, ಹಿಂದೆ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಮುಂದೆ ನೋಡಿ, ಹೆಜ್ಜೆ ಹಾಕಿ, ಯು ರೀಚ್ ಎವರೆಸ್ಟ್ ಪೀಕ್. ಆ ಧೈರ್ಯ ನಾನು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ಈ ಮೆಸೇಜನ್ನು ಕೊಡ್ತಾ ಇದ್ದೇನೆ. ಭಾಳ ಸಂತೋಷ, ನಾರ್ವೇಕರ್ ಅವರು ಇವತ್ತು ನನಗೆ ಹೇಳಿದ್ದು ಬರಲೇಬೇಕು ಅಂತೇಳಿ. ನಾನು ನೋಡಿದೆ ಇನ್ವಿಟೇಷನ್. ಆಗ ನಮ್ಮ ಸ್ಟಾಫ್ ಹೇಳಿದರು, ಸರ್ ಅದೊಂದು ತಾಲೂಕು ಸಮ್ಮೇಳನ, ನೀವು ಹೋಗ್ತೀರಾ ಅಂತೇಳಿ. ನನಗೆ ತಾಲೂಕು ಸಮ್ಮೇಳನಕ್ಕೆ ಹೋಗಬೇಕು, ಅಲ್ಲಿಂದ ಕಟ್ಟಬೇಕು. ಈ ಸಮಾಜದ ಒಂದು ಭವ್ಯ ಕಟ್ಟಡವನ್ನು ಅಲ್ಲಿಂದ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಹೋಗಿ ನನ್ನ ಈ ಸಂದೇಶವನ್ನು ನೀಡಬೇಕು ಅಂತೇಳಿ
ಭಾಳ ಸಂತೋಷದಿಂದ ಬಂದಿದ್ದೇನೆ, ಕ್ಷಮಿಸಿ. ನಿಮಗೆ ಸಮಯ ಇದ್ದರೆ ಇನ್ನೊಂದು 2 ಗಂಟೆ ಮಾತಾಡ್ತಾ ಇದ್ದೆ. ಈಗಲೇ ನಿಮಗೆ ಹಸಿವಾಗಿದೆ. ಹಸಿವು ಆದರೆ ನಿಮಗೆ ಹಸಿ ಆಗಬೇಕು ಅಂತೇಳಿಯೇ ನಾನು ಇಷ್ಟು ಉದ್ದ ಮಾತಾಡಿದ್ದು. ಹಸಿವಿಲ್ಲದಿದ್ದರೆ ನೀವು ಮುಂದೆ ಬರೋದಿಲ್ಲ, ಹಸಿವು ಬೇಕು. ಆದ್ದರಿಂದ ಈ ಸಮಾರಂಭಕ್ಕೆ ನನ್ನನ್ನು ಕರೆದು ನನಗೆ ಸನ್ಮಾನ ಮಾಡಿ ನನಗೆ ಉತ್ಸಾಹವನ್ನು ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ನನ್ನ ಸಮಾಜದ ಬಾಂಧವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಕೃತಿ ಸಂಸ್ಕಾರ ಹೋರಾಟದ ಬಗ್ಗೆ ತಿಳಿಸಿದ ಹಾಗೂ ಹಸುವೆ ಮನುಷ್ಯನಿಗೆ ಯಾಕೆ ಆಗಬೇಕು ಎಂದು ತಿಳಿಸಿಕೊಟ್ಟ ಶ್ರೀಯುತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಧನ್ಯವಾದಗಳನ್ನು